ಸ್ನೇಹಿತರೆ, ಒಂದು 15 ವರ್ಷದ ಹುಡುಗಿ, ಒಂದು 20 ವರ್ಷದ ಹುಡುಗ ಯಾವುದೋ ಒಂದು ಕ್ರೈಮ್ ಮಾಡಿ ಓಡೋಗ್ತಾರೆ. ಪೊಲೀಸರು ಇವರನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಈ ಹುಡುಗಿ ಒಂದು ರಾಜ್ಯದಲ್ಲಿ ಒಂದು ಸಲ ಕಾಣಿಸ್ಕೊಂಡ್ರೆ ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಸಲ ಕಾಣಿಸ್ಕೊತಾ ಇರ್ತಾರೆ. ಒಟ್ಟು 8 ರಾಜ್ಯದ ಪೊಲೀಸರು ಇವರನ್ನು ಕಂಟಿನ್ಯೂ ಆಗಿ ಹುಡುಕ್ತಾನೆ ಇರ್ತಾರೆ. 77 ದಿನ ಕಳೆದೋಗುತ್ತೆ. ಈ ಹುಡುಗಿ ಪೊಲೀಸರ ಕೈಗೆ ಸಿಗೋದೇ ಇಲ್ಲ. ಕೊನೆಗೆ ಪೊಲೀಸರು ಇವರು ಬೇರೆ ದೇಶಕ್ಕೆ ಓಡೋಗಿರ್ಬೋದು ಅಂತ ಸುಮ್ಮನಾಗ್ಬಿಡ್ತಾರೆ. ಇದೇ ಇನ್ನೊಂದು ಕಡೆ ಹರಿದ್ವಾರದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತಲ್ಲಿ ಒಂದು ಬೆಡ್ ಮೇಲೆ ಒಂದು ಹುಡುಗಿ ಕೂತಿರ್ತಾರೆ. ಇಲ್ಲಿ ಓಡಾಡ್ತಾ ಇದ್ದಂಥ ಜನ ಇವರನ್ನು ನೋಡಿದಾಗ ಯಾವುದೋ ಪೇಷಂಟನ್ನು ನೋಡ್ಕೊಳ್ಳೋದಕ್ಕೆ ಜೊತೇಲಿ ಬಂದಿರ್ಬೋದು ಅಂತ ಇವರನ್ನು ನೋಡಿ ಅನ್ಕೋತಾರೆ. ಹೀಗೆ ಜನ ನೋಡಿಕೊಂಡು ಸುಮ್ಮನೆ ಓಡಾಡ್ತಾ ಇರ್ತಾರೆ. ಒಂದು 5-6 ಜನ ಇರುವಂಥ ಒಂದು ಗುಂಪು ಅಲ್ಲಿಂದ ಹೋಗ್ತಾ ಇರುತ್ತೆ. ಆ ಗುಂಪಲ್ಲಿ ಒಬ್ಬ ವ್ಯಕ್ತಿಗೆ ಈ ಹುಡುಗರನ್ನು ನೋಡಿ ಸ್ವಲ್ಪ ಅನುಮಾನ ಬರುತ್ತೆ. ಆ ವ್ಯಕ್ತಿ ಬಂದು ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಆ ಹುಡುಗನಿಗೆ ಏನೋ ಸ್ವಲ್ಪ ಅನುಮಾನ ಬರುತ್ತೆ. ತನ್ನ ತಪ್ಪು ಹೆಸರು ಹೇಳಿ ಹೊರಗಡೆ ಒಂದು ಬ್ಯಾಗಿದೆ, ಎತ್ಕೊಂಡು ಬರ್ತೀನಿ ಅಂತ ಆ ಹುಡುಗ ಎದ್ದು ಹೋಗ್ತಾನೆ. ಆ ಹುಡುಗಿ ಅಲ್ಲೇ ಕುಂತಿರ್ತಾಳೆ. ಈ ಗುಂಪಿನ ಜನ ಆ ಹುಡುಗಿಗೆ ಬಂದು ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆಗ ಆ ಹುಡುಗಿ ತನ್ನ ಹೆಸರು ಕಾವ್ಯ ಅಂತ ಹೇಳ್ತಾಳೆ. ಈ ಹುಡುಗಿ ತನ್ನ ಹೆಸರು ಕಾವ್ಯ ಅಂತ ಯಾವಾಗ ಹೇಳ್ತಾಳೆ, ಈ ಗುಂಪಿನ ಜನ ಹರಿದ್ವಾರದ ಪೊಲೀಸರಿಗೆ ಈ ವಿಷಯ ಮುಟ್ಟಿಸ್ತಾರೆ. ಹರಿದ್ವಾರದ ಪೊಲೀಸರು ಘಟನಾ ಸ್ಥಳಕ್ಕೆ ಓಡೋಡಿ ಬರ್ತಾರೆ. ಅಲ್ಲಿ ಬಂದು ನೋಡಿದಾಗ ಆ ಹುಡುಗಿ ಮಾತ್ರ ಇರ್ತಾಳೆ. ಬ್ಯಾಗ್ ತರ್ತೀನಿ ಅಂತ ಹೋದಂಥ ಹುಡುಗ ಇಷ್ಟೊತ್ತಾದರೂ ನಾಪತ್ತೆ. ಅಂದರೆ ಆ ಹುಡುಗ ಅಲ್ಲಿಂದ ಓಡೋಗಿದ್ದಾನೆ ಅಂತ. ಈಗ ಹರಿದ್ವಾರದ ಪೊಲೀಸರು ಈ ಹುಡುಗಿನ ಸ್ಟೇಷನ್ ತರ್ತಾರೆ. ಬಾಗಲ್ಪುರದ ಪೊಲೀಸರಿಗೆ ಈ ವಿಷಯ ಮುಟ್ಟಿಸ್ತಾರೆ. ಬಾಗಲ್ಪುರದ ಪೊಲೀಸರು ಬಂದು ಈ ಹುಡುಗಿನ ಕರ್ಕೊಂಡು ಹೋಗ್ತಾರೆ. ಇದಾಗಿ 1-2 ದಿನ ಕಳೆಯುತ್ತೆ. ಬಾಗಲ್ಪುರದಲ್ಲೂ ಕೂಡ ಅವತ್ತು ರಾತ್ರಿ ಹೊತ್ತಾಗಿರುತ್ತೆ. ರಾತ್ರಿ ಹೊತ್ತಲ್ಲಿ ಒಬ್ಬ ಹುಡುಗ ತನ್ನ ಮುಖಕ್ಕೆ ಒಂದು ಬಟ್ಟೆ ಕಟ್ಕೊಂಡು ಸ್ಟೇಷನ್ ಒಳಗಡೆ ಬರ್ತಾನೆ. ಹೀಗೆ ಬಂದಂಥವನು ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾನೆ. ಅವನ ಹತ್ರ ಬಂದು ನಿಂತ್ಕೋತಾನೆ. ಆಗ ಕಾನ್ಸ್ಟೇಬಲ್ ಕೇಳ್ತಾನೆ ಏನು ವಿಷಯ ಅಂತ. ಅದಕ್ಕೆ ಆ ಹುಡುಗ ನಾನು ನನ್ನನ್ನು ಸರೆಂಡ್ರ್ ಮಾಡಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಕಾನ್ಸ್ಟೇಬಲ್ ಸ್ವಲ್ಪ ಗಾಬರಿಯಾಗಿ ಏನು ನಿನ್ನ ಹೆಸರು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗ ಮುಕುಲ್ ಸಿಂಗ್ ಅಂತ ಒಂದು ಹೆಸರು ಹೇಳ್ತಾನೆ. ಈ ಹೆಸರನ್ನು ಕೇಳಿದಾಗ ಕಾನ್ಸ್ಟೇಬಲ್ಗೆ ಜೀವ ಹೋಗೋ ಥರ ಆಗುತ್ತೆ. ಯಾಕೆಂದರೆ ಕಳೆದ 77 ದಿನದಿಂದ 8 ರಾಜ್ಯಗಳಲ್ಲಿ ಎಲ್ಲಿ ಮುಕುಲ್ ಸಿಂಗನ್ನು ಹುಡುಕ್ತಾಯಿದ್ರೋ ಆ ಮುಕುಲ್ ಸಿಂಗ್ ಇವತ್ತು ಖುದ್ದು ತಾನಾಗಿ ನಡ್ಕೊಂಡು ಬಂದು ಸ್ಟೇಷನ್ನಲ್ಲಿ ಈ ಕಾನ್ಸ್ಟೇಬಲ್ ಮುಂದೆ ನಿಂತಿರ್ತಾನೆ. ಈಗ ಈ ಕಾನ್ಸ್ಟೇಬಲ್ ಏನಿರ್ತಾನೆ ತನ್ನ ಮೇಲಧಿಕಾರಿಗಳಿಗೆ ಈ ವಿಷಯ ಮುಟ್ಟಿಸ್ತಾನೆ. ಈಗ ಮೇಲಧಿಕಾರಿಗಳೆಲ್ಲ ಬರ್ತಾರೆ. ಈ ಮುಕುಲ್ ಸಿಂಗ್ನನ್ನು ಅರೆಸ್ಟ್ ಮಾಡ್ತಾರೆ. ಈಗ ಈ ಮುಕುಲ್ ಸಿಂಗ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ. ಇಷ್ಟು ದಿನದಿಂದ ನಿನ್ನನ್ನು ಎಲ್ಲೆಲ್ಲ ಹುಡ್ಕಾಡ್ಬಿಟ್ಟು ನೀನು ನಮ್ಮ ಕೈ ಸಿಗಲಿಲ್ಲ. ಇವತ್ತು ನೀನು ಯಾಕೆ ಬಂದು ಖುದ್ದಾಗಿ ತನ್ನನ್ನು ತಾನು ಸರೆಂಡ್ರ್ ಮಾಡಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಮುಕುಲ್ ಸಿಂಗ್ ಹೇಳ್ತಾನೆ, ನಾನು ಈ ಹುಡುಗಿಗೋಸ್ಕರ ಮಾತ್ರ ಇಷ್ಟು ದಿನ ಕದ್ದು ಮುಚ್ಚಿ ಓಡಾಡ್ತಾ ಇದ್ದೆ, ಇಷ್ಟೆಲ್ಲ ಮಾಡಿದ್ದೆ. ಇವತ್ತು ಈ ಹುಡುಗಿ ನನ್ನ ಜೊತೆಯಲ್ಲಿಲ್ಲ. ನಾನು ಈ ಥರ ಕದ್ದು ಮುಚ್ಚಿ ಓಡಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದಕ್ಕಾಗಿ ನಾನೇ ಖುದ್ದಾಗಿ ಬಂದು ಸರೆಂಡ್ರ್ ಮಾಡಿಸ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳ್ತಾನೆ. ಸ್ನೇಹಿತರೆ, ಹಾಗಾದರೆ ಈ ಮುಕುಲ್ ಸಿಂಗ್ ಯಾರು, ಈ ಹುಡುಗಿ ಯಾರು, ಇವರನ್ನು ಯಾಕೆ ಪೊಲೀಸರು 77 ದಿನದಿಂದ ಹುಡುಕಾಡ್ತಾಯಿದ್ರು, ಇವ್ರು ಏನಂತ ಕ್ರೈಮ್ ಮಾಡಿದರು? ರಸ್ತೆಯಲ್ಲಿ ಓಡಾಡೋವಂಥ ಜನ ಇವರ ಮುಖಚರ್ಯನ ಗುರ್ತಿಡಿತಾರೆ ಅಂದರೆ ಇವರು ಅಷ್ಟೊಂದು ಫೇಮಸ್ಸಾ? ಇವರು ಮಾಡ್ದಂಥ ಕ್ರೈಮ್ ಯಾವುದು, ಇವ್ರು ಮಾಡ್ದಂಥ ತಪ್ಪು ಯಾವುದು? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನಿಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜಬಲ್ಪುರದ ರೈಲ್ವೆ ಕಾಲೋನಿಯಲ್ಲಿ ರಾಜ್ಕುಮಾರ್ ವಿಶ್ವಕರ್ಮ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಇವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ. 2023ರಲ್ಲಿ ಈ ರಾಜ್ಕುಮಾರ್ ಅವರ ಹೆಂಡತಿ ತೀರ್ಕೋತಾರೆ. ಈ ರಾಜ್ಕುಮಾರ್ಗೆ ಒಬ್ಬ ಮಗ ಇರ್ತಾನೆ, ಒಬ್ಬಳು ಮಗಳಿರ್ತಾಳೆ. ಮಗನ ಹೆಸರು ತನಿಷ್ಕ್ ಅಂತ, ವಯಸ್ಸು 8 ವರ್ಷ. ಮಗಳ ಹೆಸರು ಕಾವ್ಯ ಅಂತ, ವಯಸ್ಸು ಸುಮಾರು ಒಂದು 15 ವರ್ಷ. ಈ ರಾಜ್ಕುಮಾರ್ ಅವರ ಹೆಂಡತಿ ತೀರೋದ ನಂತರ ಈ ರಾಜ್ಕುಮಾರ್ ಅವರು ಖುದ್ದು ತಾವಾಗಿ ಅಡುಗೆ ಮಾಡೋದು, ಈ ಮಕ್ಕಳನ್ನ ನೋಡ್ಕೊಳ್ಳೋದು, ಆನಂತರ ಡ್ಯೂಟಿಗೆ ಹೋಗೋದು ಬರೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಇದೇ ಥರ ಸುಮಾರು 1 ವರ್ಷ ಕಳೆಯುತ್ತೆ. ಈಗ ಕಳೆದ ಮಾರ್ಚ್ 15ಕ್ಕೆ ರಾಜ್ಕುಮಾರ್ ಅವರ ಸಂಬಂಧಿಕರು ಸ್ವಲ್ಪ ಜನ ಪಿಪರಿಯಾದಲ್ಲಿರ್ತಾರೆ. ಈ ಪಿಪರಿಯಾದಲ್ಲಿ ಕಾವ್ಯ ವಯಸ್ಸಿನ ಒಬ್ಬ ಹುಡುಗಿ ಇರ್ತಾಳೆ. ಕಾವ್ಯ ಅಂದರೆ ಈ ರಾಜ್ಕುಮಾರ್ ಅವರ ಮಗಳು. ಆ ಹುಡುಗಿಗೆ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ. ಆ ಮೆಸೇಜನ್ನು ಕಾವ್ಯ ಮಾಡಿರ್ತಾಳೆ. ಆ ಮೆಸೇಜಲ್ಲಿ ನನ್ನ ಅಪ್ಪ ಮತ್ತು ನನ್ನ ತಮ್ಮನಿಗೆ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ, ಬೇಗ ಬನ್ನಿ ಅಂತ ಕಾವ್ಯ ಮೆಸೇಜ್ ಮಾಡಿರ್ತಾಳೆ. ಕಾವ್ಯ ಈ ಮೆಸೇಜನ್ನು ಬೆಳಿಗ್ಗೆ ಹೊತ್ತಲ್ಲಿ ಮಾಡಿರ್ತಾಳೆ. ಆದರೆ ಆ ಹುಡುಗಿ ಈ ಮೆಸೇಜನ್ನು ನೋಡಿರಲ್ಲ. ಮಧ್ಯಾಹ್ನದ ಹೊತ್ತಿಗೆ ಆ ಹುಡುಗಿ ಮೆಸೇಜನ್ನು ನೋಡ್ತಾಳೆ. ಈ ಮೆಸೇಜನ್ನು ನೋಡಿ ಆ ಹುಡುಗಿ ಸ್ವಲ್ಪ ಗಾಬರಿ ಪಡ್ತಾಳೆ. ಈ ವಿಷಯವನ್ನು ತನ್ನ ಮನೆಯವ್ರಿಗೆ ಹೇಳ್ತಾಳೆ.
ಈಗ ಈ ರಾಜ್ಕುಮಾರ್ ಅವರ ಸಂಬಂಧಿಕರು ಸಂಬಂಧಿಕರಿಗೆ ಸ್ವಲ್ಪ ಜನ ಪರಿಚಯಸ್ಥರು ಜಬಲ್ಪುರದಲ್ಲಿರ್ತಾರೆ. ಆ ಸಂಬಂಧಿಕರು ಆ ಪರಿಚಯಸ್ಥರಿಗೆ ಫೋನ್ ಮಾಡ್ತಾರೆ. ಈ ಥರ ರಾಜ್ಕುಮಾರ್ ಅವರ ಮಗಳು ಈ ಥರ ಒಂದು ಮೆಸೇಜ್ ಮಾಡಿದ್ದಾಳೆ, ಸ್ವಲ್ಪ ಮನೆ ಹತ್ರ ಹೋಗಿ ನೋಡಿ ಅಂತ ಆ ಪರಿಚಯಸ್ಥರಿಗೆ ಹೇಳ್ತಾರೆ. ಈಗ ಆ ಪರಿಚಯಸ್ಥರು ರಾಜ್ಕುಮಾರ್ ಅವರ ಮನೆ ಹತ್ರ ಬಂದು ನೋಡ್ತಾರೆ. ಮನೆ ಹೊರಗಡೆಯಿಂದ ಲಾಕ್ ಆಗಿರುತ್ತೆ. ಈಗ ಆ ಪರಿಚಯಸ್ಥರು ಏನಿದ್ರು ಅವರು ಪೊಲೀಸರಿಗೆ ಒಂದು ಫೋನ್ ಮಾಡ್ತಾರೆ. ವಿಷಯ ತಿಳಿದು ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ನೋಡ್ತಾರೆ. ಹೀಗೆ ಬಂದು ನೋಡಿದಾಗ ಈ ಮನೆ ಸುತ್ತಮುತ್ತ ಯಾವುದೋ ಒಂದು ಬಾಗಿಲಿರಲ್ಲ, ಒಂದೇ ಒಂದು ಬಾಗಿಲಿರುತ್ತೆ, ಅದು ಹೊರಗಡೆಯಿಂದ ಲಾಕ್ ಆಗಿರುತ್ತೆ. ಈಗ ಪೊಲೀಸರು ಈ ಮನೆಯನ್ನು ಇನ್ನೊಂದು ಸಲ ಸುತ್ತ ಓಡಾಡಿ ನೋಡ್ತಾರೆ. ಹೀಗೆ ನೋಡಿದಾಗ ಈ ಮನೆಯ ಮೇಲೆ ಒಂದು ರೂಮ್ ಇರುತ್ತೆ. ಆ ರೂಮ್ನ ಬಾಗಿಲನ್ನ ಯಾರೋ ಗ್ಯಾಸ್ ಕಟ್ಟರಲ್ಲಿ ಕಟ್ ಮಾಡಿರ್ತಾರೆ. ಅಂದರೆ ಮನೆಯ ಮೇನ್ ಬಾಗಿಲಿಗೆ ಯಾರೂ ಏನೂ ಟಚ್ ಮಾಡಿಲ್ಲ, ಆದರೆ ಮೇಲಿಂದ ಗ್ಯಾಸ್ ಕಟ್ಟರಿಂದ ಕಟ್ ಮಾಡಿ ಮನೆ ಒಳಗಡೆ ಯಾರೋ ಎಂಟ್ರಿ ಮಾಡಿದ್ದಾರೆ, ಒಳಗಡೆ ಹೋಗಿ ಕೊಲೆಗಳು ಮಾಡಿರ್ಬೋದು ಅಂತ ಪೊಲೀಸರು ಅಂದಾಜು ಮಾಡ್ತಾರೆ. ಈಗ ಪೊಲೀಸರು ಮೇನ್ ಗೇಟನ್ನು ಹೊಡೆದು, ಅಂದರೆ ಮೇನ್ ಬಾಗಿಲನ್ನ ಹೊಡೆದು ಮನೆ ಒಳಗಡೆ ಬಂದು ನೋಡ್ತಾರೆ. ಹೀಗೆ ಬಂದು ನೋಡಿದ್ರೆ ಒಳಗಡೆ ಯಾರೂ ಇರಲ್ಲ. ಈಗ ಪೊಲೀಸರು ಒಳಗಡೆ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡ್ಕಾಡ್ತಾ ಕಿಚನ್ನಲ್ಲಿ ಹೋಗಿ ನೋಡಿದ್ರೆ ಕಿಚನ್ನಲ್ಲಿ ಒಂದು ಬಾಡಿ ಇರುತ್ತೆ. ಆ ಬಾಡಿಯನ್ನು ಪ್ಲಾಸ್ಟಿಕ್ಕಿಂದ ಸುತ್ತಿರ್ತಾರೆ. ಅಂದರೆ ಒಂದು ಕೊಲೆ ಮಾಡಿರ್ತಾರೆ, ಆ ಬಾಡಿಯನ್ನು ಪ್ಲಾಸ್ಟಿಕ್ ಕವರಿಂದ ಸುತ್ತಿರ್ತಾರೆ. ಪೊಲೀಸರು ಹತ್ರ ಹೋಗಿ ನೋಡಿದಾಗ ಆ ಡೆಡ್ ಬಾಡಿ ಇನ್ಯಾರ್ದು ಅಲ್ಲ, ರಾಜ್ಕುಮಾರ್ ಅವ್ರದ್ದು ಅಂತ ಗೊತ್ತಾಗುತ್ತೆ. ಈಗ ಇಲ್ಲಿ ರಾಜ್ಕುಮಾರ್ನ ಡೆಡ್ ಬಾಡಿಯನ್ನು ಸಿಕ್ತು. ಆದರೆ ಈ ಮನೆಯಲ್ಲಿ ಇನ್ನೂ ಇಬ್ಬರು ಬಾಕಿ ಇರಬೇಕು. ಅದು ರಾಜ್ಕುಮಾರ್ನ ಮಕ್ಕಳು. ಅವರು ಅಲ್ಲೆಲ್ಲೂ ಕಾಣಲ್ಲ. ಅದಕ್ಕಾಗಿ ಪೊಲೀಸರು ಮನೆಯಲ್ಲೆಲ್ಲ ಕೂಗಾಡ್ತಾರೆ, ಆದರೆ ಯಾವುದೋ ಒಂದು ಶಬ್ದ ಬರಲ್ಲ. ಈಗ ಪೊಲೀಸರು ಮನೆಯಲ್ಲೆಲ್ಲ ಮತ್ತೆ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡ್ಕಾಡುವಾಗ ಒಂದು ಕಾನ್ಸ್ಟೇಬಲ್ನ ಕಣ್ಣು ಒಂದು ಫ್ರಿಜ್ ಮೇಲೆ ಹೋಗುತ್ತೆ. ಆ ಫ್ರಿಜ್ನ ಡೋರ್ಗೆ ಸ್ವಲ್ಪ ರಕ್ತ ಅಂಟಿರುತ್ತೆ. ಆ ಕಾನ್ಸ್ಟೇಬಲ್ ಆ ವಿಷಯವನ್ನು ಮೇಲಧಿಕಾರಿಗಳಿಗೆ ಹೇಳ್ತಾನೆ. ಈಗ ಮೇಲಧಿಕಾರಿಗಳು ಆ ಫ್ರಿಜ್ನನ್ನು ಓಪನ್ ಮಾಡೋದಕ್ಕೆ ಹೇಳ್ತಾರೆ. ಕೈಗೆ ಗ್ಲೌಸ್ ಹಾಕ್ಕೊಂಡು ಫ್ರಿಜ್ಜನ್ನು ಓಪನ್ ಮಾಡ್ತಾರೆ. ಹೀಗೆ ಓಪನ್ ಮಾಡಿದಾಗ ಫ್ರಿಜ್ ಒಳಗಡೆ ಇದ್ದಂಥ ಯಾವುದೋ ಟ್ರೇಗಳಿರಲ್ಲ, ಅಲ್ಲಿ ಒಂದು ಬಾಡಿ ಇರುತ್ತೆ. ಆ ಬಾಡಿಯನ್ನು ಕೂಡ ಕವರಿಂದ ಸುತ್ತಿರ್ತಾರೆ. ಈಗ ಆ ಬಾಡಿಯನ್ನು ಕೆಳಗಡೆ ಇಳಿಸಿ ನೋಡ್ತಾರೆ. ಆ ಬಾಡಿಯನ್ನು ಕವರಿಂದ ಆಚೆ ತೆಗೆದಾಗ ಅದು ರಾಜ್ಕುಮಾರ್ನ ಮಗ, ಅಂದರೆ ರಾಜ್ಕುಮಾರ್ನ 8 ವರ್ಷದ ಮಗ ತನಿಷ್ಕ್ ಅಂತ ಗೊತ್ತಾಗುತ್ತೆ. ಈಗ ಈ ಮನೆಯಲ್ಲಿ ಒಟ್ಟು 2 ಡೆಡ್ ಬಾಡಿಗಳು ಸಿಕ್ಕಿರುತ್ತೆ. ಒಂದು ರಾಜ್ಕುಮಾರ್ ಅವ್ರದ್ದು, ಇನ್ನೊಂದು ಅವ್ರ ಮಗ ತನಿಷ್ಕಂದು. ಈಗ 3ನೇ ಡೆಡ್ ಬಾಡಿ ಆ ಮನೆಯಲ್ಲಿ ಪತ್ತೆ ಆಗಬೇಕು. ಅಂದರೆ ಕಾವ್ಯ ಡೆಡ್ ಬಾಡಿ, ಇಲ್ಲಾಂದರೆ ಕಾವ್ಯ ಪತ್ತೆ ಆಗಬೇಕು. ಇದಕ್ಕಾಗಿ ಪೊಲೀಸರು ಮತ್ತೆ ಮನೆಯಲ್ಲೆಲ್ಲ ಸರ್ಚ್ ಮಾಡ್ತಾರೆ. ಆದರೆ ಇಡೀ ಮನೆಯಲ್ಲೆಲ್ಲ ಹುಡ್ಕಾಡ್ಬಿಡ್ತಾರೆ. ಕಾವ್ಯ ಅಥವಾ ಕಾವ್ಯ ಡೆಡ್ ಬಾಡಿ ಆ ಮನೇಲಿ ಸಿಗಲ್ಲ. ಈಗ ಪೊಲೀಸರು ಇಲ್ಲಿ ಒಂದು ಯೋಚನೆ ಮಾಡ್ತಾರೆ. ಯಾರೋ ಮನೆ ಮೇಲೆ ಬಂದಿದ್ದಾರೆ, ಅಲ್ಲಿ ಗ್ಯಾಸ್ ಕಟ್ಟರಿಂದ ಆ ಬಾಗಿಲನ್ನು ಕಟ್ ಮಾಡಿದ್ದಾರೆ, ಮನೆ ಒಳಗಡೆ ಬಂದಿದ್ದಾರೆ, 2 ಕೊಲೆ ಮಾಡಿದ್ದಾರೆ. ಆನಂತರ ಈ ರಾಜ್ಕುಮಾರ್ ಅವರ ಮಗಳನ್ನು ಎತ್ಕೊಂಡು ಹೊರಗಡೆ ಹೋಗಿದ್ದಾರೆ. ಆ ಹುಡುಗಿನ ಎಲ್ಲಾದರೂ ಹೊರಗಡೆ ದೂರ ತಗೊಂಡೋಗಿ ಕೊಲೆ ಮಾಡಿರ್ಬೋದು, ಇಲ್ಲಾಂದರೆ ಕಿಡ್ನ್ಯಾಪ್ ಮಾಡಿರ್ಬೋದು ಅಂತ ಪೊಲೀಸರು ಒಂದು ಅಂದಾಜು ಮಾಡ್ತಾರೆ. ಈಗ ಪೊಲೀಸರು ಅದಕ್ಕಾಗಿ ಈ ರೈಲ್ವೆ ಕಾಲೋನಿಲೆಲ್ಲ ಒಂದು ಸಲ ಹುಡ್ಕಾಡ್ತಾರೆ. ಹೀಗೆ ಹುಡ್ಕಾಡುವಾಗ ಈ ರಾಜ್ಕುಮಾರ್ ಅವರ ಮನೆ ಹತ್ರ ಒಂದು CCTV ಕ್ಯಾಮ್ರಾ ಇರುತ್ತೆ. ಈ CCTV ಕ್ಯಾಮ್ರಾ ಎಂಥ ಕಡೆ ಇರುತ್ತೆ ಅಂದರೆ, ಈ ರಾಜ್ಕುಮಾರ್ ಅವರ ಮನೆಗೆ ಬರೋದಕ್ಕೂ ಹೋಗೋದಕ್ಕೂ ಆ ಕ್ಯಾಮ್ರಾ ಮುಂದೆಯಿಂದನೇ ಬರಬೇಕು. ಈಗ ಪೊಲೀಸರು 16ನೇ ತಾರೀಕನ್ನ ಆ ಕ್ಯಾಮ್ರಾ ರೆಕಾರ್ಡಿಂಗ್ಗಳನ್ನ ಚೆಕ್ ಮಾಡ್ತಾರೆ. 15ನೇ ತಾರೀಕು ಕೊಲೆ ಆಗಿರುತ್ತೆ. ಹೀಗೆ ಇವರು ಚೆಕ್ ಮಾಡುವಾಗ ಸುಮಾರು ಬೆಳಿಗ್ಗೆ 10-10:30 ಹೊತ್ತಲ್ಲಿ ಒಬ್ಬ ಹುಡುಗ ಕೆಂಪು ಸ್ಕೂಟಿ ಓಡಿಸ್ಕೊಂಡು ಹೋಗ್ತಾನೆ. ಇದಾಗಿ ಒಂದು 5 ನಿಮಿಷದ ನಂತರ ಕಾವ್ಯ ನಡ್ಕೊಂಡು ಹೋಗ್ತಾಳೆ. ಅಂದರೆ ರಾತ್ರಿ ಹೊತ್ತು ಇಲ್ಲಿ ಕೊಲೆಗಳಾಗಿತ್ತು. ಬೆಳಿಗ್ಗೆ 10 ಗಂಟೆ ಹೊತ್ತಲ್ಲಿ ಕಾವ್ಯ ನಡ್ಕೊಂಡು ಆರಾಮಾಗಿ ಆ ಕ್ಯಾಮ್ರಾ ಮುಂದೆ ನಡ್ಕೊಂಡು ಹೋಗ್ತಾಳೆ. ಅಂದರೆ ಕಾವ್ಯ ಸತ್ತಿಲ್ಲ, ಬದುಕಿದ್ದಾಳೆ ಅಂತ ಅರ್ಥ. ಈಗ ಪೊಲೀಸರು ಮುಂದೆ ಕೆಲವೊಂದು ಕ್ಯಾಮ್ರಾಗಳನ್ನ ಸರ್ಚ್ ಮಾಡ್ತಾ ಹೋಗ್ತಾರೆ. ಹೀಗೆ ಸರ್ಚ್ ಮಾಡ್ತಾ ಹೋದಾಗ ಮತ್ತೆ ಒಂದು ಕ್ಯಾಮ್ರಾದಲ್ಲಿ ಆ ಹುಡುಗ, ಅಂದರೆ ಕೆಂಪು ಸ್ಕೂಟಿಯಲ್ಲಿ ಹೋದಂಥ ಹುಡುಗ ಒಂದು ಕಡೆ ನಿಂತಿರ್ತಾನೆ. ಹೀಗೆ ಆ ಹುಡುಗ ಯಾರನ್ನೋ ಕಾಯ್ತಾ ನಿಂತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಈ ಕಾವ್ಯ ಬಂದು ಆ ಸ್ಕೂಟಿ ಹತ್ತುತ್ತಾಳೆ. ಈಗ ಇವರಿಬ್ಬರು ಆ ಭಾಗಲ್ಪುರ ಸಿಟಿ ಎಲ್ಲೆಲ್ಲೋ ಓಡಾಡ್ತಾರೆ. ಹೀಗೆ ಓಡಾಡ್ದಂಥವ್ರು ಕೊನೆಗೆ ರೈಲ್ವೆ ಸ್ಟೇಷನ್ ಬರ್ತಾರೆ. ರೈಲ್ವೆ ಸ್ಟೇಷನಲ್ಲಿ ಬಂದು ಸ್ಕೂಟರನ್ನು ಪಾರ್ಕಿಂಗ್ ಮಾಡ್ತಾರೆ. ಇದಾದ ನಂತರ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾರೆ. ಹೀಗೆ ಹೋದಂಥವ್ರು ಯಾಕೋ ಏನೋ ಗೊತ್ತಿಲ್ಲ, ಆ ರೈಲ್ವೆ ಸ್ಟೇಷನ್ನ ಇನ್ನೊಂದು ಬಾಗಿಲಿಂದ ಮತ್ತೆ ವಾಪಸ್ ಬರ್ತಾರೆ. ಹೀಗೆ ಬಂದಂಥವ್ರು ಮತ್ತೆ ತಮ್ಮ ಸ್ಕೂಟಿನ ಎತ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಆ ಬಸ್ ಸ್ಟ್ಯಾಂಡ್ಗೆ ಬಂದು ಒಂದು ಬಸ್ ಹತ್ತುತ್ತಾರೆ. ಪೊಲೀಸರು ಈ ಬಸ್ ಎಲ್ಲಿಗೆ ಹೋಗ್ತಾಯಿತ್ತು ಅಂತ ವಿಚಾರಣೆ ಮಾಡಿದಾಗ ಈ ಬಸ್ ಕಟ್ನಿ ಅಂತ ಒಂದು ಊರಿರುತ್ತೆ, ಅಲ್ಲಿಗೆ ಹೋಗಿರುತ್ತೆ. ಈ ಕಟ್ನಿ ಮತ್ತು ಬಾಗಲಪುರಕ್ಕೆ ಸುಮಾರು ಒಂದು 80 ಕಿಲೋಮೀಟ್ರ್ ಡಿಫ್ರೆನ್ಸ್ ಇರುತ್ತೆ. ಈಗ ಪೊಲೀಸರು ಈ ಬಸ್ನ ಡ್ರೈವರ್ ಮತ್ತು ಕಂಡಕ್ಟರ್ಗೆ ಈ ಹುಡುಗಿಯ ಫೋಟೋಗಳನ್ನ ತೋರಿಸಿ ವಿಚಾರಣೆ ಮಾಡ್ತಾರೆ.
ಈ ಹುಡುಗಿ ನಿಮ್ಮ ಬಸ್ ಹತ್ತಿದ್ರಲ್ಲ ಇವ್ರು ಎಲ್ಲಿ ಹೇಳಿದ್ರು ಅಂತ. ಆಗ ಕಂಡಕ್ಟರ್ ಸ್ವಲ್ಪ ಜ್ಞಾಪಕ ಮಾಡ್ಕೊಂಡು ಹೇಳ್ತಾನೆ, ಈ ಹುಡುಗಿ ನಮ್ಮ ಬಸ್ಗೆ ಹತ್ತಿದ್ದು ನಿಜ, ಇವರು ಕಟ್ನಿಗೆ ಟಿಕೆಟ್ ತೊಗೊಂಡಿದ್ರು. ಆದರೆ ಈ ಬಾಗಲ್ಪುರ ಬಿಟ್ಟು ಸುಮಾರು ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಒಂದು ಊರಿದೆ, ಅಲ್ಲಿ ಅವ್ರು ಇಳಿದ್ಬಿಟ್ರು, ಏನೋ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಇಳಿದ್ಬಿಟ್ರು ಅಂತ ಹೇಳ್ತಾನೆ. ಈಗ ಪೊಲೀಸರು ಆ ಊರಿಗೆ ಹೋಗಿ ನೋಡ್ತಾರೆ. ಅವರು ಆ ಹುಡುಗಿ ಅಲ್ಲಿಂದ ಒಂದು ಬಸ್ ಹತ್ತಿರ್ತಾರೆ. ಅಲ್ಲಿ ಒಂದು ಬಸ್ಸನ್ನು ವಿಚಾರಣೆ ಮಾಡಿದಾಗ ಅವ್ರು ಇಲ್ಲಿಂದ ಒಂದು ಬಸ್ ಹತ್ತಿದ್ರು, ಆದರೆ ಕಟ್ನಿವರೆಗೆ ಹೋಗಲಿಲ್ಲ, ಅವರು ಅಲ್ಲಿ ಇನ್ನೊಂದು ಊರಲ್ಲಿ ಇಳಿದ್ಬಿಟ್ರು ಅಂತ ಗೊತ್ತಾಗುತ್ತೆ. ಹೀಗೆ ಇವರು ಸುಮಾರು 80 ಕಿಲೋಮೀಟ್ರ್ ದೂರ ಪ್ರಯಾಣ ಮಾಡೋದಕ್ಕೆ 3-4 ಬಸ್ ಚೇಂಜ್ ಮಾಡಿರ್ತಾರೆ. ಆನಂತರ ಕಟ್ನಿಗೆ ಹೋಗಿರ್ತಾರೆ. ಕಟ್ನಿಯಿಂದ ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗಲ್ಲ. ಇದಾದ ನಂತರ ಪೊಲೀಸರು ಇವರನ್ನು ನಾನಾ ಥರ ಹುಡುಕಾಟ ಮಾಡ್ತಾರೆ. ಮೊದಲು ಜಿಲ್ಲಾ ಮಟ್ಟದಲ್ಲಿ ಹುಡುಕಾಡ್ತಾರೆ, ಆನಂತರ ರಾಜ್ಯ ಮಟ್ಟದಲ್ಲೆಲ್ಲ ಹುಡುಕಾಡ್ತಾರೆ. ಆದರೆ ಯಾವುದೇ ಥರ ಹುಡುಕಾಡಿದ್ರೂ ಕೂಡ ಇವ್ರು ಎಲ್ಲಿ ಹೋದ್ರು ಅಂತ ಕೊನೆಗೂ ಪೊಲೀಸರಿಗೆ ಗೊತ್ತಾಗೋದೇ ಇಲ್ಲ. ಈಗ ಇವರು ಒಂದೊಂದು ಸಲ ದೆಹಲಿಲಿ ಕಾಣಿಸ್ಕೋತಾರೆ, ಒಂದೊಂದು ಸಲ ಬಾಂಬೆಲಿ ಕಾಣಿಸ್ಕೋತಾರೆ, ನಮ್ಮ ಬೆಂಗಳೂರಿಗೂ ಕೂಡ ಬಂದು ಹೋಗಿರ್ತಾರೆ. ಹೀಗೆ ಬೇರೆ ಬೇರೆ ಊರುಗಳನ್ನ ಚೇಂಜ್ ಮಾಡ್ತಾ ಕೊನೆಗೆ ಬಿಹಾರದ ಪಟ್ಟಣದಲ್ಲಿ ಕಾಣಿಸ್ಕೋತಾರೆ. ಈಗ ಪೊಲೀಸರು ಇಲ್ಲಿ ಏನು ಅನ್ಕೋತಾರೆ, ಈ ಬಿಹಾರದ ಪಟ್ಟಣದಿಂದ ನೇಪಾಳದ ಬಾರ್ಡರ್ ತುಂಬ ಹತ್ತಿರದಲ್ಲಿರುತ್ತೆ. ಈಗ ಇವರು ನಮ್ಮ ದೇಶದ ಬಾರ್ಡರ್ನ ಕ್ರಾಸ್ ಮಾಡಿ ನೇಪಾಳಕ್ಕೆ ಓಡೋಗಿರ್ಬೋದು ಅಂತ ಒಂದು ಅಂದಾಜು ಮಾಡ್ತಾರೆ. ಹೀಗೆ ಇವರು ಸುಮಾರು ನಮ್ಮ ದೇಶದ 8 ರಾಜ್ಯಗಳಲ್ಲಿ ಓಡಾಡಿರ್ತಾರೆ. ಎಲ್ಲೆಲ್ಲೋ ಸ್ವಲ್ಪ ಕ್ಯಾಮ್ರಾದಲ್ಲಿ ಕಾಣಿಸ್ಕೋತಾರೆ. ಆದರೆ ಆ ನಂತರ ಪೊಲೀಸರು ಅಲ್ಲಿ ಹೋಗಿ ಸರ್ಚ್ ಮಾಡೋ ಹೊತ್ತಿಗೆ ಇವರು ಅಲ್ಲಿಂದ ಹೊರಟೋಗಿರ್ತಾರೆ. ಸ್ನೇಹಿತರೆ, ಇವರು ಪೊಲೀಸರಿಗೆ ಯಾವ ಥರ ಚಳ್ಳೆ ಹಣ್ಣು ತಿನ್ನಿಸ್ತಾರೆ ಅಂತ ನಾನು ಮುಂದೆ ಹೇಳ್ತೀನಿ. ಆದರೆ ಪೊಲೀಸರು ಕೊನೆಗೆ ಇವ್ರು ನಮ್ಮ ಕೈಗೆ ಸಿಗೋದೇ ಇಲ್ಲ ಅಂತ ಕೈ ಚೆಲ್ಲಿ ಕೂತ್ಕೋತಾರೆ. ಸ್ನೇಹಿತರೆ, ಇಲ್ಲಿವರೆಗೆ ಈ ಕೊಲೆ ಯಾರು ಮಾಡಿರ್ಬೋದು ಅಂತ ನಿಮಗೆ ಅಂದಾಜಾಗಿರ್ಬೋದು. ಆ ಮುಕುಲ್ ಸಿಂಗ್ ಮತ್ತು ಈ ಕಾವ್ಯ ಜೊತೆಯಲ್ಲಿ ಸೇರಿ ಈ ಕೊಲೆ ಮಾಡಿರ್ಬೋದು ಅಂತ ನಿಮಗೆ ಒಂದು ಅಂದಾಜಾಗಿರುತ್ತೆ. ಈಗ ಈ ಕಥೆನ ಒಂದು ಕಡೆಯಿಂದ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಇದರಲ್ಲಿ ಯಾವುದೂ ಸಸ್ಪೆನ್ಸ್ ಇಡೋದು ಬೇಡ. ಸ್ನೇಹಿತರೆ, 2023ರಲ್ಲಿ ರಾಜ್ಕುಮಾರ್ ಅವರ ಹೆಂಡತಿ ತೀರ್ಕೋತಾರೆ. ಇದಾದ ಸ್ವಲ್ಪ ದಿನದ ನಂತರ ರಾಜ್ಕುಮಾರ್ ಅವರು ತಮ್ಮ ಮಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ತಮ್ಮ ಮಗಳ ಕೈಯಿಂದ ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ. ಮುಕುಲ್ ಸಿಂಗ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನು ನಮ್ಮ ಹುಡುಗಿಗೆ ತುಂಬ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ, ರಸ್ತೆಯಲ್ಲಿ ಓಡಾಡೋದಕ್ಕೆ ಬಿಡ್ತಾಯಿಲ್ಲ, ನಾನಾ ಥರ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ. ಈ ಕಂಪ್ಲೇಂಟಿಂದಾಗಿ ಪೊಲೀಸರು ಬಂದು ಈ ಮುಕುಲ್ ಸಿಂಗ್ನನ್ನು ಹಿಡ್ಕೊಂಡು ಹೋಗ್ತಾರೆ. ಈ ಮುಕುಲ್ ಸಿಂಗ್ ಸುಮಾರು 1 ತಿಂಗಳವರೆಗೆ ಪೊಲೀಸ್ ಸ್ಟೇಷನಲ್ಲಿರ್ತಾನೆ. ಅದಾದ ನಂತರ ರಿಲೀಸಾಗಿ ಆಚೆ ಬರ್ತಾನೆ. ಹೀಗೆ ಇವನು ಜೈಲಿಂದ ರಿಲೀಸಾಗಿ ಬಂದೋದಕ್ಕೆ ಈ ರಾಜ್ಕುಮಾರ್ ಅವ್ರು ಏನಿರ್ತಾರೆ, ಅವರು ತಮ್ಮ ಮಗಳನ್ನು ತಮ್ಮ ತಮ್ಮನ ಮನೆಗೆ ಕಳಿಸ್ಕೊಟ್ಬಿಡ್ತಾರೆ ಪಿಪರಿಯಾಗೆ. ಸುಮಾರು ನಾನು ಮೊದಲೇ ಹೇಳಿದಂತೆ ಪಿಪರಿಯ 200 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಈಗ ಕಾವ್ಯ ಚಿಕ್ಕಪ್ಪನ ಮನೆಯಲ್ಲಿರ್ತಾಳೆ, ಮುಕುಲ್ ಸಿಂಗ್ ತನ್ನ ಊರಲ್ಲಿರ್ತಾನೆ. ಈಗ ಕಾವ್ಯನಿಗೆ ಬರ್ತಾ SLC ಎಕ್ಸಾಮ್ ಬರುತ್ತೆ. ಆ ಎಕ್ಸಾಮ್ ಬರೆಯೋದಕ್ಕೆ ಕಾವ್ಯ ಊರಿಗೆ ಬರಲೇಬೇಕು. ಅದೇ ಥರ ಎಕ್ಸಾಮ್ಗೆ ಬರ್ತಾಳೆ. ಹೀಗೆ ಬಂದಾಗ ಮತ್ತೆ ಮುಕುಲ್ ಸಿಂಗ್ ಮತ್ತು ಕಾವ್ಯ ಮತ್ತೆ ಮೀಟ್ ಆಗ್ತಾರೆ. ಈ ಸಲ ಮುಕುಲ್ ಸಿಂಗ್ ಒಂದು ಮಾತು ಹೇಳ್ತಾನೆ, ನಿಮ್ಮಪ್ಪ ಬದುಕಿರೋವರೆಗೆ ನಾವಿಬ್ಬರು ಮೀಟ್ ಮಾಡೋದಕ್ಕಾಗಲ್ಲ, ನಿಮ್ಮಪ್ಪ ನಮ್ಮಿಬ್ಬರಿಗೆ ತಡೆಗೋಡೆ, ನಾವು ಒಂದು ಪಕ್ಷ ಹೆಂಗಿದ್ರು ಓಡೋದ್ರೂ ಕೂಡ ನಿಮ್ಮಪ್ಪ ಎಲ್ಲಿದ್ದರೂ ಹುಡುಕೊಂಡು ನಮ್ಮನ್ನಿಬ್ಬರನ್ನ ಹೇಳ್ಕೊಂಡು ಬರ್ತಾನೆ, ನನಗೆ ಮತ್ತೆ ಸ್ಟೇಷನ್ಗೆ ಹಾಕಿಸ್ಬಿಡ್ತಾನೆ, ಅದಕ್ಕಾಗಿ ನಾನು ನಿಮ್ಮಪ್ಪನ ಕೊಲೆ ಮಾಡಬೇಕು, ಆಗ ನಾವಿಬ್ಬರು ಆರಾಮಾಗಿರ್ಬೋದು ಅಂತಾನೆ. ಸ್ನೇಹಿತರೆ, ಆಶ್ಚರ್ಯ ನೋಡಿ, ಮಗಳು ಒಂದು ಮಾತು ಕೂಡ ಬೇಡ ಅಂತ ಹೇಳಲ್ಲ, ಅವಳು ಕೂಡ ಸರಿ ಅಂತ ಒಪ್ಕೋತಾಳೆ. ಈಗ ಇದಕ್ಕಾಗಿ ಇವರು ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ, ಮಾರ್ಚ್ 15 ಬೆಳಿಗ್ಗೆ ಸುಮಾರು 3 ಗಂಟೆ ಹೊತ್ತಲ್ಲಿ ಮುಕುಲ್ ಸಿಂಗ್ ತನ್ನ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಕಾವ್ಯ ಮನೆ ಹತ್ರ ಬರ್ತಾನೆ. ಅಷ್ಟೊತ್ತಲ್ಲಿ ಕಾವ್ಯ ಎಚ್ಚರ ಇರ್ತಾಳೆ. ಅವಳು ಬಂದು ಮನೆ ಬಾಗಿಲು ತೆಗಿತಾಳೆ. ಈಗ ಮುಕುಲ್ ಸಿಂಗ್ ಈ ಮನೆ ಒಳಗಡೆ ಎಂಟ್ರಿ ಮಾಡ್ತಾನೆ. ಹೀಗೆ ಎಂಟ್ರಿ ಮಾಡ್ದಂಥವನು ತನ್ನ ಬ್ಯಾಗಿಂದ ಒಂದು ರಾಡ್ ತೆಗಿತಾನೆ. ಈ ರಾಡನ್ನು ಹಿಡ್ಕೊಂಡು ಒಂದು ರೂಮ್ ಹತ್ರ ಹೋಗ್ತಾನೆ. ಆ ರೂಮಲ್ಲಿ ರಾಜ್ಕುಮಾರ್ ಮಲಗಿರ್ತಾರೆ. ಈ ರಾಡಿಂದ ರಾಜ್ಕುಮಾರ್ ಅವರ ತಲೆಗೆ ಜೋರಾಗಿ ಹೊಡಿತಾನೆ. ಇದರಿಂದಾಗಿ ಅವರು ಸ್ವಲ್ಪ ಕೂಗಾಡ್ತಾರೆ. ಹೀಗೆ ಇವರು ಕೂಗಾಡುವಾಗ ಅವರ 8 ವರ್ಷದ ಮಗು ಎದ್ದು ಬರ್ತಾನೆ. ಹೀಗೆ ಬಂದಂಥವನು ಈ ಮುಕುಲ್ ಸಿಂಗ್ನ ಕಾಲು ಹಿಡ್ಕೋತಾನೆ, ಅಪ್ಪನಿಗೆ ಹೊಡಿಬೇಡ ಅಂತ. ಈ ಮುಕುಲ್ ಸಿಂಗ್ ಅವನ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಅಂತ ಸುಮಾರು ಸಲ ಕಾಲು ಒದರ್ತಾನೆ. ಆದರೆ ಆ ಹುಡುಗ ಕಾಲನ್ನು ಬಿಡಲ್ಲ. ಮೊದಲು ಆ ರಾಡಿಂದ ಆ ಹುಡುಗನ ತಲೆ ಮೇಲೆ ಹೊಡಿತಾನೆ. 8 ವರ್ಷದ ಮಗು. 1-2 ಏಟಿಗೆ ಆ ಹುಡುಗ ಸತ್ತೋಗ್ತಾನೆ. ಇಲ್ಲಿ ರಾಜ್ಕುಮಾರ್ಗೆ ಇನ್ನೂ ಜೀವ ಇರುತ್ತೆ. ರಾಜ್ಕುಮಾರ್ಗೆ ಒಂದು 3-4 ಏಟು ಹೊಡಿತಾನೆ. ಆನಂತರ ರಾಜ್ಕುಮಾರ್ ಕೂಡ ಸತ್ತೋಗ್ತಾನೆ. ಈಗ ಈ 2 ಡೆಡ್ ಬಾಡಿಗಳು ಮನೆ ಒಳಗಡೆನೇ ಬಿದ್ದಿರುತ್ತೆ. ಈ ಮುಕುಲ್ ಸಿಂಗ್ ಮತ್ತು ಕಾವ್ಯ ಒಂದು ರೂಮ್ಗೆ ಹೋಗ್ತಾರೆ, ಸೆಕ್ಸ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಈ ಸೆಕ್ಸ್ ಮಾಡೋದಕ್ಕೆ ಕಾವ್ಯ ಸಹಮತ ಇರುತ್ತೆ. ಆದರೆ ಇಲ್ಲಿ ಕಾವ್ಯಗೆ 15 ವರ್ಷ. ಅದಕ್ಕಾಗಿ ಇಲ್ಲಿ ಸೆಕ್ಸ್ ಅನ್ನೋದಕ್ಕಿಂತ ಮುಕುಲ್ ಸಿಂಗ್ ಈ ಕಾವ್ಯಗೆ ರೇಪ್ ಮಾಡ್ದ ಅಂತ ಹೇಳೋದು ಸರಿ. ಈ ಮುಕುಲ್ ಸಿಂಗ್ ಕಾವ್ಯಗೆ ಒಂದು ಸಲ ರೇಪ್ ಮಾಡ್ತಾನೆ.
ಆನಂತರ ಮತ್ತೆ ಅವರು ರೂಮಿಂದ ಆಚೆ ಬರ್ತಾರೆ. ಬಂದು ಈ ಡೆಡ್ ಬಾಡಿ, ಈ ರಾಜ್ಕುಮಾರ್ದು ಏನು ಡೆಡ್ ಬಾಡಿ ಇತ್ತು ಅದಕ್ಕೆ ಕವರನ್ನು ಸುತ್ತು ಕಿಚನ್ಗೆ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ತೊಗೊಂಡೋಗಿ ಕಿಚನಲ್ಲಿ ಆ ಡೆಡ್ ಬಾಡಿಯನ್ನು ಪಾರ್ಕ್ ಮಾಡ್ತಾರೆ. ಮತ್ತೆ ಹಾಲ್ಗೆ ಬರ್ತಾರೆ. ಹಾಲ್ಗೆ ಬಂದಾಗ ಈ ಕಾವ್ಯ ತಮ್ಮನ ಡೆಡ್ ಬಾಡಿ ಬಿದ್ದಿರುತ್ತೆ. ಆ ಡೆಡ್ ಬಾಡಿಗೆ ಕವರ್ ಸುತ್ತುತ್ತಾರೆ. ಆನಂತರ ಫ್ರಿಜ್ಜಲ್ಲಿದ್ದಂಥ ಎಲ್ಲ ಕ್ರೇಟ್ಗಳನ್ನ ತೆಗೆದು ಆಚೆ ಬಿಸಾಕ್ತಾರೆ. ಆ ಡೆಡ್ ಬಾಡಿನ ಎತ್ತು ಫ್ರಿಜ್ಜಲ್ಲಿ ಇಡ್ತಾರೆ. ಈಗ ಇವರೆಲ್ಲ ಕೆಲಸಗಳು ಮುಗೀತು. ಈಗ ಇಲ್ಲಿ ಮುಕುಲ್ ಸಿಂಗ್ ಈ ಕಾವ್ಯಗೆ ಒಂದು ಮಾತು ಹೇಳಿರ್ತಾನೆ, ಈಗ ನಾವು ಮನೆ ಬಿಟ್ಟು ಓಡೋಗ್ಬೇಕಂದ್ರೆ ಸುಮಾರು ದುಡ್ಡು ಬೇಕಾಗುತ್ತೆ ಅಂತ. ಅದಕ್ಕಾಗಿ ಕಾವ್ಯ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ತನ್ನ ತಾಯಿಯ ಒಡವೆಗಳನ್ನೆಲ್ಲ ಎತ್ತಿಟ್ಕೊಂಡಿರ್ತಾಳೆ. ಈಕೆ ತಾಯಿ ಸತ್ತು ಸುಮಾರು 1 ವರ್ಷ ಆಗಿರುತ್ತೆ. ಆ ಒಡವೆಗಳನ್ನ ಕಾವ್ಯ ಮದುವೆಗೆ ಅಂತ ಇಟ್ಟಿರ್ತಾರೆ. ಇವಳು ಓಡೋಗೋದಕ್ಕೆ ಅಂತ ಆ ಒಡವೆಗಳನ್ನ ಎತ್ತಿಟ್ಕೋತಾಳೆ. ಇಲ್ಲಿ ಮುಕುಲ್ ಸಿಂಗ್ ಕೂಡ ಓಡೋಗೋದಕ್ಕೆ ಅಂತ ಸುಮಾರು ತಯಾರಿ ಮಾಡ್ಕೊಂಡಿರ್ತಾನೆ. ಇವನು ಕೂಡ ಸ್ವಲ್ಪ ದುಡ್ಡು ಕೂಡಿಟ್ಟಿರ್ತಾನೆ. ಮನೆಯಲ್ಲೂ ಸ್ವಲ್ಪ ದುಡ್ಡು ಕತ್ಕೊಂಡು ಬಂದಿರ್ತಾನೆ. ಹೀಗಾಗಿ ಇವ್ರ ಹತ್ರ ತುಂಬ ದುಡ್ಡು ಇರುತ್ತೆ. ಅಷ್ಟೇ ಅಲ್ಲದೆ ಕಾವ್ಯ ಮನೆಯಲ್ಲಿ ಸುಮಾರು 1.5 ಲಕ್ಷ ಕ್ಯಾಶೇ ಇರುತ್ತೆ. ಇಷ್ಟನ್ನೆಲ್ಲ ಇವರು ಪ್ಯಾಕ್ ಮಾಡ್ಕೋತಾ ಇರ್ತಾರೆ. ಈಗ ಇವರು ಯಾವ ಥರ ಪ್ಯಾಕ್ ಮಾಡ್ಕೋತಾ ಇರ್ತಾರೆ ಅಂದರೆ, ಯಾವುದೋ ಒಂದು ಟೂರ್ಗೆ, ಯಾವುದೋ ಒಂದು ಟ್ರಿಪ್ಗೆ ಇವರು ಹೋಗ್ತಾ ಇದ್ದಾರೆ ಅನ್ನೋ ಥರ. ಈ ಥರ ಎಲ್ಲ ಇವರು ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಆಗ್ತಾ ಇರ್ತಾರೆ. ಈಗ ಬೆಳಗಾಗ್ತಾ ಬರುತ್ತೆ. ಈಗ ಇವರಿಬ್ಬರು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನಾಷ್ಟ ಮಾಡ್ತಾರೆ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಸುಮಾರು 10 ಗಂಟೆ ಆಗುತ್ತೆ. ಹೀಗೆ ಇಷ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಇವರಿಬ್ಬರು ಮನೆಯಿಂದ ಆಚೆ ಬರ್ತಾರೆ. ಮೊದಲು ಮುಕುಲ್ ಸಿಂಗ್ ತನ್ನ ಕೆಂಪು ಸ್ಕೂಟಿನ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ಯಾಕೆಂದರೆ ಮುಕುಲ್ ಸಿಂಗ್ಗೆ ಚೆನ್ನಾಗಿ ಗೊತ್ತು ಇವ್ರ ಮನೆ ಹತ್ರ ಒಂದು CCTV ಕ್ಯಾಮ್ರಾ ಇದೆ ಅಂತ. ಇದೆಲ್ಲ ಮುಕುಲ್ ಸಿಂಗ್ನ ಒಂದು ಪ್ಲ್ಯಾನಿಂಗ್ ಆಗಿರುತ್ತೆ. ಮೊದಲು ಮುಕುಲ್ ಸಿಂಗ್ ತನ್ನ ಗಾಡಿನ ಓಡಿಸ್ಕೊಂಡು ಹೋಗ್ತಾನೆ. ಇದಾದ ಒಂದು 5 ನಿಮಿಷಕ್ಕೆ ಕಾವ್ಯ ಅದೇ ಕ್ಯಾಮ್ರಾದ ಮುಂದೆ ನಡ್ಕೊಂಡು ಹೋಗ್ತಾಳೆ. ಸ್ವಲ್ಪ ದೂರ ಹೋಗಿ ಮುಕುಲ್ ಸಿಂಗ್ ಕಾಯ್ತಾ ಇರ್ತಾನೆ. ಕಾವ್ಯ ಬಂದು ಆ ಸ್ಕೂಟಿ ಹತ್ತಿ ಕೂತ್ಕೋತಾಳೆ. ಈಗ ಇವರಿಬ್ಬರು ಸಿಟಿಲಿ ಎಲ್ಲೆಲ್ಲ ಓಡಾಡ್ತಾರೆ. ಯಾಕೆಂದರೆ ಇದನ್ನೆಲ್ಲ ಪೊಲೀಸರಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಅಂತ. ಕೊನೆಗೆ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಬಂದು ತಮ್ಮ ಗಾಡಿನ ಪಾರ್ಕ್ ಮಾಡ್ತಾರೆ. ಆನಂತರ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾರೆ. ಈಗ ಇಲ್ಲಿ ಮುಕುಲ್ ಸಿಂಗ್ನ ಐಡಿಯಾ ಏನಂದರೆ, ಇವರಿಬ್ಬರು ರೈಲ್ವೆ ಸ್ಟೇಷನ್ ಬಂದಿದ್ದಾರೆ, ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿದ್ದಾರೆ. ಇಲ್ಲಿಂದ ಇವ್ರು ಯಾವುದಾದ್ರೂ ಒಂದು ಟ್ರೈನ್ ಹತ್ತಿ ಹೋಗ್ತಾರೆ ಅಂತ. ಆದರೆ ಮುಕುಲ್ ಮತ್ತು ಈ ಕಾವ್ಯ ಇನ್ನೊಂದು ಗೇಟಿಂದ ಮತ್ತೆ ವಾಪಸ್ ಬರ್ತಾರೆ. ಸ್ನೇಹಿತರೆ, ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ ನೋಡಿ, ಪೊಲೀಸರಾಗಲಿ ಯಾರೇ ಆಗಲಿ ಬರೀ ಹೋಗೋದನ್ನು ಮಾತ್ರ ನೋಡ್ತಾರೆ. ಆದರೆ ಅವರು ವಾಪಸ್ ಯಾವ ಥರ ಬಂದರು ಅಂತ ಯಾರೂ ಅಬ್ಸರ್ವ್ ಮಾಡಲ್ಲ. ಇಲ್ಲಿ ಮುಕುಲ್ ಸಿಂಗ್ ಇದೊಂದು ಐಡಿಯಾ ಮಾಡಿರ್ತಾನೆ. ಮತ್ತೆ ಇವರು ಇಬ್ಬರು ವಾಪಸ್ ಬರ್ತಾರೆ. ಹೀಗೆ ಬಂದಂಥವ್ರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಒಂದು ಪಕ್ಷ ಪೊಲೀಸರು ನಾವಿಬ್ಬರು ವಾಪಸ್ ಬರೋದನ್ನು ನೋಡಿದರೂ ಕೂಡ ಇಲ್ಲಿ ಮುಕುಲ್ ಸಿಂಗ್ನ ಹೊಸ ಒಂದು ಐಡಿಯಾ ರೆಡಿಯಾಗಿರುತ್ತೆ. ಇವರಿಬ್ಬರು ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಮೊದಲು ಕಟ್ನಿಯ ಒಂದು ಬಸ್ ಹತ್ತುತ್ತಾರೆ. ಈಗ ಇವರು ಇಲ್ಲಿ ಬಸ್ ಹತ್ತಿದ ಮೇಲೆ ಕಟ್ನಿಲಿ ಹೋಗಿ ಇಳಿಬೇಕು. ಆದರೆ ಮುಕುಲ್ ಸಿಂಗ್ನ ತಲೆಯಲ್ಲಿ ಏನೇನೋ ಐಡಿಯಾಗಳು ಓಡ್ತಾ ಇರುತ್ತೆ. ಅದಕ್ಕಾಗಿ ಇವರು ಕಟ್ನಿಗೆ ಹೋಗೋವ್ರಿಗೆ 4 ಬಸ್ಗಳನ್ನ ಚೇಂಜ್ ಮಾಡ್ತಾರೆ. ಆನಂತರ ಕಟ್ನಿಗೆ ಹೋಗಿ ಇಳಿತಾರೆ. ಆಮೇಲೆ ಒಂದು ಆಟೋದಲ್ಲಿ ಓಡಾಡ್ತಾ ಯಾವುದೋ ಒಂದು ಏರಿಯಾದಲ್ಲಿ CCTV ಕ್ಯಾಮ್ರಾ ಇರಲ್ಲ, ಅಲ್ಲಿ ಇಳಿದ್ಬಿಡ್ತಾರೆ. ಈಗ ಪೊಲೀಸರು ಇವ್ರಿಗೆ CCTV ಕ್ಯಾಮ್ರಾದಲ್ಲಿ ಇಲ್ಲಿವರೆಗೆ ಮಾತ್ರ ಸರ್ಚ್ ಮಾಡಿರ್ತಾರೆ. ಇದಾದ ನಂತರ ಇವರು ಅಲ್ಲಿ ಸ್ವಲ್ಪ ಹೊತ್ತು ನಡ್ಕೊಂಡು ಓಡಾಡ್ತಾರೆ. ಹೀಗೆ ಓಡಾಡ್ತಾ ಮಧ್ಯಾಹ್ನ ಊಟದ ಟೈಮ್ ಆಗುತ್ತೆ. ಒಂದು ಹೋಟ್ಲಿಗೆ ಹೋಗ್ತಾರೆ, ಊಟ ಮಾಡ್ತಾರೆ. ಮತ್ತು ಹೋಟ್ಲಿಂದ ಆಚೆ ಬರ್ತಾರೆ. ಅಲ್ಲಿಂದ ಒಂದು ಆಟೋ ಹತ್ತುತ್ತಾರೆ. ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಅಲ್ಲಿಂದ ದೆಹಲಿ ಬಸ್ ಹತ್ತುತ್ತಾರೆ. ಈಗ ದೆಹಲಿಗೆ ಬಂದು ಹಿಡಿತಾರೆ. ಇವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ಅದಕ್ಕಾಗಿ ಒಳ್ಳೊಳ್ಳೆ ಹೋಟ್ಲುಗಳಲ್ಲಿ ಇವ್ರು ಉಳ್ಕೋತಾರೆ, ಒಳ್ಳೊಳ್ಳೆ ಊಟ ಮಾಡ್ತಾರೆ. ರಾತ್ರಿ ಆಗ್ತಾ ಇದ್ದಂತೆ ಈ ಮುಕುಲ್ ಸಿಂಗ್ ಏನಿರ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ. ಈ ಹುಡುಗಿ ಜೊತೆ ರೇಪ್ ಮಾಡ್ತಾನೆ. ಈ ರೇಪ್ ಮಾಡೋದಕ್ಕೆ ಆ ಹುಡುಗಿಯ ಸಹಮತ ಇರುತ್ತೆ. ಈಗ ಇವ್ರ ಹತ್ರ ತುಂಬ ದುಡ್ಡಿರುತ್ತೆ, ಎಂಜಾಯ್ ಮಾಡ್ತಾ ಕಾಲ ಕಳೀತಾ ಇರ್ತಾರೆ. ಇನ್ನೊಂದು ಕಡೆ ಪೊಲೀಸರು ಇವ್ರನ್ನ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಆದರೆ ಇವರ ATM ಬ್ಲಾಕ್ ಮಾಡ್ತಾರಲ್ಲ. ಯಾಕೆಂದರೆ ಇವರು ATM ಯೂಸ್ ಮಾಡಿದ್ರೆ ಇವರು ಯಾವ ಲೊಕೇಶನಲ್ಲಿ ATM ಯೂಸ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸರು ಗುರ್ತಿಡಿಯೋದಕ್ಕೆ ಅಂತ ಇವರ ATMಗಳನ್ನ ಇವರು ಪೊಲೀಸರು ಲಾಕ್ ಮಾಡಿರಲ್ಲ. ಈಗ ಇವರು ಚೆನ್ನಾಗಿ ಎಂಜಾಯ್ ಮಾಡ್ತಾ ಈ ATM ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಇವರು ATM ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ, ಈಗ ಇಲ್ಲಿ ATM ಯೂಸ್ ಮಾಡಿದ್ರೆ ಸುಮಾರು 80-100 ಕಿಲೋಮೀಟರ್ ದೂರ ಆಗಿಂದಾಗಲೇ ಟ್ರಾವೆಲ್ ಮಾಡಿಬಿಡ್ತಾರೆ. ಪೊಲೀಸರು ಆ ATMಗೆ ಬಂದು ತಲುಪೋರಿಗೆ ಇವ್ರು ಸುಮಾರು ಅಲ್ಲಿಂದ ಒಂದು 100 ಕಿಲೋಮೀಟರ್ ದೂರ ಹೊಂಟೋಗಿರ್ತಾರೆ. ಈಗ ಇವ್ರ ಹತ್ರ 2 ಫೋನ್ಗಳಿರುತ್ತೆ. ಈ ಫೋನ್ಗಳನ್ನ ಇವ್ರು ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ, ATM ಇರುವಂಥ ಲೊಕೇಶನಲ್ಲಿ ಇವರು ಆ ಫೋನನ್ನು ಯೂಸ್ ಮಾಡಲ್ಲ. ಸುಮಾರು ಈಗ ATM ಇಲ್ಲಿರುತ್ತೆ ಅಂದರೆ ಒಂದು 30-40 ಕಿಲೋಮೀಟರ್ ದೂರದಲ್ಲಿ ಫೋನನ್ನು ಒಂದು ಸಲ ಆನ್ ಮಾಡ್ತಾರೆ, ಯಾರಿಗಾದ್ರೂ ಒಂದು ಫೋನ್ ಮಾಡ್ತಾರೆ, ಮತ್ತೆ ಫೋನ್ ಆಫ್ ಮಾಡ್ತಾರೆ. ಈ ಥರ ಯಾಕೆ ಮಾಡ್ತಾ ಇರ್ತಾರೆ ಅಂದರೆ ಪೊಲೀಸರನ್ನ ಕನ್ಫ್ಯೂಸ್ ಮಾಡೋದಕ್ಕೆ.
ಈಗ ಇಲ್ಲಿ ಒಂದು ಕಡೆ ATM ಯೂಸ್ ಮಾಡ್ತಾರೆ, 30-40 ಕಿಲೋಮೀಟ್ರ್ ದೂರದಲ್ಲಿ ಒಂದು ಫೋನ್ ಯೂಸ್ ಮಾಡ್ತಾರೆ. ಈಗ ಪೊಲೀಸರು ಎಲ್ಲಿ ಅಂತ ಹುಡುಕಬೇಕು, ಇದೆಲ್ಲ ಮುಕುಲ್ ಸಿಂಗ್ನ ಐಡಿಯಾಗಳಾಗಿರುತ್ತೆ. ಇದರಿಂದಾಗಿ ಪೊಲೀಸರು ಇವರನ್ನು ಪರ್ಫೆಕ್ಟಾಗಿ ಹಿಡಿಯೋದಕ್ಕಾಗ್ತಾರಲ್ಲ, ಇವರು ಎಲ್ಲಿದ್ದಾರೆ ಅಂತ ಪೊಲೀಸರಿಗೆ ಪರ್ಫೆಕ್ಟಾಗಿ ಗೊತ್ತಾಗ್ತಾ ಇರಲ್ಲ. ಇದೇ ಥರ ಇವರು ಪೊಲೀಸರಿಗೆ 7-8 ತಿಂಗಳವರೆಗೆ ಆಟ ಆಡಿಸ್ತಾನೆ ಇರ್ತಾರೆ. ಈಗ ಇವ್ರ ಹತ್ರ ಬರ್ತಾ ಬರ್ತಾ ದುಡ್ಡು ಕಮ್ಮಿ ಆಗ್ತಾ ಇರುತ್ತೆ. ಈಗ ಇವ್ರು ಏನು ಮಾಡ್ತಾರೆ, ರಾತ್ರಿ ಹೊತ್ತು ಒಳ್ಳೊಳ್ಳೆ ಹೋಟ್ಲುಗಳಲ್ಲಿ ಉಳ್ಕೊಳ್ಳೋದಕ್ಕೆ ಬದಲು ಕಡಿಮೆ ದುಡ್ಡಿನ ಹೋಟ್ಲಲ್ಲಿ ಉಳ್ಕೊಳ್ತಾರೆ. ಈಗ ಬರ್ತಾ ಬರ್ತಾ ಇನ್ನೂ ಇವರ ದುಡ್ಡು ಕಮ್ಮಿ ಆಗ್ತಾ ಬರುತ್ತೆ. ಇನ್ನೊಂದು ಕಡೆ ಏನಾಗಿರುತ್ತೆ ಅಂದರೆ, ಈ ಹುಡುಗಿ ಇವರ ತಂದೆಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ತಂದಿರ್ತಾಳೆ. ಇದರಲ್ಲಿ ಸುಮಾರು ಇವರು 1.5-2 ಲಕ್ಷದಷ್ಟು ಯೂಸ್ ಮಾಡಿರ್ತಾರೆ. ಪೊಲೀಸರು ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಆದರೂ ನಾನು ಮೊದಲೇ ಹೇಳಿದಂತೆ ಇವರ ಕಾರ್ಡ್ಗಳನ್ನ ಬ್ಲಾಕ್ ಮಾಡಿರಲ್ಲ. ಯಾವಾಗ ಪೊಲೀಸರಿಗೆ ಗೊತ್ತಾಗುತ್ತೆ ನಮ್ಮ ಕೈಯಲ್ಲಿ ಇವ್ರಿಗೆ ಹಿಡಿಯೋಕ್ಕಾಗ್ತಾಯಿಲ್ಲ ಅಂತ, ಆಗ ಈ ಪೊಲೀಸರು ಏನು ಮಾಡ್ತಾರೆ, ರಾಜ್ಕುಮಾರ್ರ ಅಂದರೆ ಈ ಕಾವ್ಯ ತಂದೆ ಅಕೌಂಟ್ಗಳನ್ನ ಬ್ಲಾಕ್ ಮಾಡ್ತಾರೆ. ಅಲ್ಲಿ ಇವ್ರಿಗೆ ATM ಯೂಸ್ ಆಗ್ತಾ ಇರಲ್ಲ, ಅಂದರೆ ಅವ್ರಿಗೆ ದುಡ್ಡಿನ ತೊಂದರೆ ಶುರು ಆಗುತ್ತೆ. ಈಗ ಇವ್ರ ಹತ್ರ ಬರ್ತಾ ಬರ್ತಾ ದುಡ್ಡೆಲ್ಲ ತೀರ್ತಾ ಬರುತ್ತೆ. ಅದಕ್ಕಾಗಿ ಇವರೊಂದು ಐಡಿಯಾ ಮಾಡ್ತಾರೆ. ಯಾವ ಥರ ಅಂದರೆ, ಈಗ ಸಂಜೆ ಆಗ್ತಾ ಇದ್ದಂತೆ ಇವರು ಒಂದು ಟ್ರೈನ್ ಹತ್ತುತ್ತಾರೆ. ಆ ಟ್ರೈನ್ ಯಾವ ಥರ ಇರಬೇಕಂದ್ರೆ, ಇಡೀ ರಾತ್ರಿ ಓಡಬೇಕು, ಬೆಳಿಗ್ಗೆ ಹೋಗಿ ನಿಲ್ಲಬೇಕು. ಅಂಥ ಟ್ರೈನ್ಗಳಿಗೆ ಇವ್ರು ಹತ್ತುತ್ತಾರೆ, ಇಡೀ ರಾತ್ರಿನ ಟ್ರೈನಲ್ಲಿ ಕಳೀತಾರೆ. ಈಗ ಮುಕುಲ್ ಸಿಂಗ್ ಇನ್ನೊಂದು ಐಡಿಯಾ ಹುಡುಕ್ತಾನೆ. ಇವ್ರ ಹತ್ರ ದುಡ್ಡು ಕಮ್ಮಿ ಇರೋದ್ರಿಂದ ಇವರು ರಾತ್ರಿ ಹೊತ್ತಲ್ಲಿ ದೇವಸ್ಥಾನ, ದರ್ಗಾ, ಆಮೇಲೆ ಗುರುದ್ವಾರ ಏನಿರುತ್ತೆ ಅಲ್ಲಿ ಹೋಗಿ ರಾತ್ರಿಯನ್ನು ಕಳೆಯೋದಕ್ಕೆ ಇವರು ಶುರು ಮಾಡ್ತಾರೆ. ಆದರೆ ಇಲ್ಲೂ ಒಂದು ಏನಂದರೆ, ಇವರು ಒಂದು ದೇವಸ್ಥಾನದಲ್ಲಿ ಒಂದು ರಾತ್ರಿ ಕಳೆದ್ರೆ ನಾಳೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಯಾಕೆ ಅಂದರೆ ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗಿ ಮಲಗ್ತಾಯಿದ್ರೆ ಅಲ್ಲಿರುವಂಥ ಜನರಿಗೆ ಅನುಮಾನ ಬರುತ್ತೆ ಅಂತ. ಈ ಥರ ಎಲ್ಲ ಇವರು ಟೈಮ್ ಪಾಸ್ ಮಾಡ್ತಾ ಬರ್ತಾ ಇರ್ತಾರೆ. ಅದೇ ಇನ್ನೊಂದು ಕಡೆ ಪೊಲೀಸ್ ಇವ್ರಿಗೆ ಹುಡುಕ್ತಾನೆ ಇರ್ತಾರೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಇವ್ರು ಕೊನೆ ಸಲ ATM ಬಿಹಾರದ ಪಟ್ಟಣದಲ್ಲಿ ಯೂಸ್ ಮಾಡ್ತಾರೆ. ಈ ಬಿಹಾರದ ಪಟ್ಟಣನ ನಿಮಗೆ ಮೊದಲೇ ಹೇಳಿದಂತೆ ನೇಪಾಳ ಬಾರ್ಡರ್ಗೆ ತುಂಬ ಹತ್ತಿರದಲ್ಲಿರುತ್ತೆ. ಇಲ್ಲಿ ಪೊಲೀಸರು ಏನು ಅನ್ಕೋತಾರೆ, ಇವ್ರು ಕೊನೆ ಬಾರಿ ATM ಪಟ್ಟಣದಲ್ಲಿ ಯೂಸ್ ಮಾಡಿದ್ದಾರೆ, ಹಾಗಾದರೆ ಇವರು ದುಡ್ಡನ್ನು ಅಲ್ಲಿ ಡ್ರಾ ಮಾಡಿ ನೇಪಾಳಕ್ಕೆ ಅಂದರೆ ಇಂಡಿಯಾ ಬಾರ್ಡರ್ನ ಕ್ರಾಸ್ ಮಾಡಿ ನೇಪಾಳಕ್ಕೆ ಹೊರಟೋಗಿರ್ಬೋದು ಅಂತ. ಇಷ್ಟಕ್ಕೆ ಪೊಲೀಸರು ಇವರನ್ನು ಹುಡ್ಕೋದು ಸ್ವಲ್ಪ ಲೂಸ್ ಮಾಡಿಬಿಟ್ಬಿಟ್ಟಿರ್ತಾರೆ. ಇನ್ನೊಂದು ಕಡೆ ಪೊಲೀಸರು ಇವರನ್ನು ಹುಡುಕಿ ಕೊಟ್ಟರೆ ಬಹುಮಾನ ಬೇರೆ ಅನೌನ್ಸ್ ಮಾಡಿರ್ತಾರೆ. ಆದರೆ ಏನೇ ಮಾಡಿದ್ರೂ ಕೂಡ ಇವರು ಪೊಲೀಸರ ಕೈಗೆ ಬರ್ತಾ ಇರಲ್ಲ. ಸ್ನೇಹಿತರೆ, ಸ್ವಲ್ಪ ಇಲ್ಲಿ ಜ್ಞಾಪಿಸ್ಕೊಳ್ಳಿ, ಈ ಕಥೆ ಶುರು ಮಾಡೋದಕ್ಕೆ ಮೊದಲು ನಾನು ನಿಮಗೆ ಒಂದು ಟಾಪಿಕ್ ಕೊಟ್ಟಿದ್ದೆ. ಹರಿದ್ವಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಬೆಡ್ ಮೇಲೆ ಒಂದು ಹುಡುಗ ಒಂದು ಹುಡುಗಿ ಬಂದು ಕೂತಿದ್ರು ಅಂತ. ಇವರು ತಮ್ಮ ಹತ್ರ ದುಡ್ಡು ಯಾವಾಗ ಖಾಲಿ ಆಗ್ತಾ ಬರುತ್ತೆ, ಈಗ ಇವರು ಸರ್ಕಾರಿ ಆಸ್ಪತ್ರೆಗಳನ್ನ ಹಿಡ್ಕೋತಾರೆ. ರಾತ್ರಿ ಹೊತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಕೈಯಲ್ಲಿ ಒಂದು ಬಾಟ್ಲು ನೀರು ಹಿಡ್ಕೊಂಡು ಹೋಗಿರ್ತಾರೆ, ಅಲ್ಲಿ ರಾತ್ರಿಗಳನ್ನ ಕಳೀತಾ ಇರ್ತಾರೆ. ಇದೇ ಥರ ಇವರು ಸುಮಾರು ದಿನ ಕಳೀತಾರೆ. ಮನೆಯಿಂದ ಓಡಿ 77 ದಿನ ಆಗಿರುತ್ತೆ. 77ನೇ ದಿನ ಹರಿದ್ವಾರದ ಆಸ್ಪತ್ರೆಗೆ ಬರ್ತಾರೆ. ಆದರೆ ಅಲ್ಲಿ ಓಡಾಡ್ತಾ ಇದ್ದಂಥ ಜನರಿಗೆ ಇವರನ್ನು ನೋಡಿ ಸ್ವಲ್ಪ ಅನುಮಾನ ಬರುತ್ತೆ. ಮೊದಲು ಹುಡುಗನ ಹೆಸರು ಕೇಳ್ತಾರೆ, ಆ ಹುಡುಗನಿಗೆ ಅನುಮಾನ ಬರುತ್ತೆ, ಅವನು ಬೇರೆ ಯಾವುದೋ ಹೆಸರು ಹೇಳಿ ಅಲ್ಲಿಂದ ಓಡೋಗ್ತಾನೆ. ಆದರೆ ಹುಡುಗಿ ತನ್ನ ಹೆಸರು ಕಾವ್ಯ ಅಂತ ಹೇಳ್ಬಿಡ್ತಾಳೆ. ಆ ಗುಂಪು ಪೊಲೀಸರಿಗೆ ಇವರನ್ನು ಹಿಡಿದು ಒಪ್ಪಿಸ್ಬಿಡ್ತಾರೆ. ಈಗ ಬಾಗಲ್ಪುರದ ಪೊಲೀಸರು ಬಂದು ಈ ಕಾವ್ಯಗಳನ್ನು ಬಾಗಲ್ಪುರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 2 ದಿನ ವಿಚಾರಣೆ ನಡೀತಾ ಇರುತ್ತೆ. ರಾತ್ರಿ ಹೊತ್ತಲ್ಲಿ ಬಂದು ಮುಕುಲ್ ಸಿಂಗ್ ತನ್ನನ್ನು ತಾನು ಸರೆಂಡರ್ ಮಾಡ್ತಾನೆ. ಸ್ನೇಹಿತರೆ, ಈಗ ಈ ಸರೆಂಡರ್ ಆದಮೇಲೆ ಈ ಕತೆ ಇಷ್ಟಕ್ಕೆ ಮುಗಿಯಲ್ಲ. ಈಗ ಒಂದು ಕಡೆ ಈ ಹುಡುಗಿ ಕಾವ್ಯಗೆ ವಿಚಾರಣೆ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಈ ಮುಕುಲ್ ಸಿಂಗ್ಗೆ ವಿಚಾರಣೆ ಮಾಡ್ತಾ ಇರ್ತಾರೆ. ಈಗ ಈ ಮುಕುಲ್ ಸಿಂಗ್ಗೆ ವಿಚಾರಣೆ ಮಾಡೋದಕ್ಕೆ ಅಂತ ಅವನ ಶರ್ಟ್ ಬಿಚ್ಚಿಸ್ತಾರೆ. ಶರ್ಟ್ ಬಿಚ್ಚಿದಾಗ ಅವನ ಎದೆ ಮೇಲೆ ಒಂದು ಟ್ಯಾಟೋ ಇರುತ್ತೆ. ಆ ಟ್ಯಾಟೋ ಯಾವ ಥರ ಇರುತ್ತೆ ಅಂದರೆ, 5 ತಲೆಬುರುಡೆಗಳಿರೋ ಥರ ಒಂದು ಟ್ಯಾಟೋ ಇರುತ್ತೆ. ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರ್ಬೋದು. ಈ 5 ತಲೆಬುರುಡೆಗಳ ಹಿಂದೆ ಒಂದು ಕಥೆ ಇದೆ. ಸ್ನೇಹಿತರೆ, ಇದೇನೆಂದರೆ 2023ರಲ್ಲಿ ಈ ಕಾವ್ಯ ತಾಯಿ ತೀರ್ಕೋತಾರೆ. ಇದಾದ ನಂತರ ಈ ಮುಕುಲ್ ಸಿಂಗ್ ಕಾವ್ಯ ಹಿಂದೆ ಬಿದ್ದಿರ್ತಾನೆ. ಅವನ ಕಾಟ ತಾಳಲಾರ್ದೆ ಈ ರಾಜ್ಕುಮಾರ್ ಅವರು ತಮ್ಮ ಮಗಳನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆಗ ಪೊಲೀಸರು ಬಂದು ಈ ಮುಕುಲ್ ಸಿಂಗನ್ನು ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಬ್ಬರು ಲೇಡೀಸ್ ಪೊಲೀಸ್ ಇರ್ತಾರೆ. ಅವರು ಈ ಮುಕುಲ್ ಸಿಂಗ್ಗೆ ತುಂಬ ಟಾರ್ಚರ್ ಕೊಟ್ಬಿಡ್ತಾರೆ. 1 ತಿಂಗಳ ನಂತರ ಈ ಮುಕುಲ್ ಸಿಂಗ್ ಜೈಲಿಂದ ರಿಲೀಸಾಗಿ ಆಚೆ ಬರ್ತಾನೆ. ಈ ಆಚೆ ಬಂದಾಗ ಇವನ ಮನಸ್ಸಲ್ಲಿ ತುಂಬ ದ್ವೇಷ ತುಂಬಿರುತ್ತೆ. ಇವನು 5 ಜನರನ್ನು ಟಾರ್ಗೆಟ್ ಮಾಡಿರ್ತಾನೆ. 5 ಜನರ ತಲೆಬುರುಡೆಗಳನ್ನ ತೆಗಿತೀನಿ ಅಂತ ಒಂದು ಮನಸ್ಸಲ್ಲಿ ಶಪಥ ಮಾಡಿರ್ತಾನೆ. ಒಂದನೇದು ಈ ಕಾವ್ಯ ತಂದೆ ರಾಜ್ಕುಮಾರ್. ಈ ರಾಜ್ಕುಮಾರ್ ಕಡೆಯಿಂದ ನನಗೆ ಈ ಪರಿಸ್ಥಿತಿ ಬಂತು, ಮೊದಲ ಕೊಲೆ ನಾನು ರಾಜ್ಕುಮಾರ್ಗೆ ಮಾಡ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡಿರ್ತಾನೆ. ಈ 2ನೇ ತಲೆ ಈ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ ಅವ್ರ ಆಫೀಸಲ್ಲಿ, ಅವನದು. ಈ 3ನೇ ತಲೆ ಈ ರಾಜ್ಕುಮಾರ್ ಅವರ ಮನೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ,
ಅವನು ಈ ಮುಕುಲ್ ಸಿಂಗ್ ಈ ರಾಜ್ಕುಮಾರ್ ಅವರ ಮನೆ ಹತ್ರ ಹೋದರೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಅದಕ್ಕಾಗಿ 3ನೇ ತಲೆ ಅವನು ಅಂತ ಗುರ್ತು ಮಾಡಿರ್ತಾನೆ. 4ನೇ ತಲೆ ಯಾರು ಅಂದರೆ ಈ ರಾಜ್ಕುಮಾರ್ ಅವರು ಕಂಪ್ಲೇಂಟ್ ಕೊಟ್ಟಾಗ ಈ ಪೊಲೀಸರು ಈ ಮುಕುಲ್ ಸಿಂಗ್ನ ಹಿಡ್ಕೊಂಡು ಹೋಗಿರ್ತಾರೆ. ಆಗ ಅಲ್ಲಿ ಒಬ್ಬರು ಲೇಡಿ ಪೊಲೀಸ್ ಇರ್ತಾರೆ. ಅವರು ಈ ಮುಕುಲ್ ಸಿಂಗ್ಗೆ ತುಂಬ ಟಾರ್ಚರ್ ಮಾಡಿರ್ತಾರೆ. ಅದಕ್ಕಾಗಿ ಈ 4ನೇ ತಲೆ ಆ ಲೇಡಿ ಪೊಲೀಸ್ದು ಅಂತ ಒಂದು ಅಂದಾಜಿಟ್ಟಿರ್ತಾನೆ, ಅಂದರೆ ಒಂದು ಶಪಥ ಮಾಡಿರ್ತಾನೆ. ಸ್ನೇಹಿತರೆ, ಈ 5ನೇ ತಲೆ ಯಾರ್ದು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗಿಬಿಡ್ತೀರಾ. ಈ 5ನೇ ತಲೆ ಯಾರ್ದು ಅಂದರೆ ಇವನು ಪ್ರೀತಿಸ್ತಾ ಇದ್ದಂಥ ಹುಡುಗಿ ಕಾವ್ಯದ್ದು. ಯಾಕೆಂದರೆ ಈ ಕಾವ್ಯ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನನಗೆ ಪೊಲೀಸರು ಹಿಡ್ಕೊಂಡೋದ್ರು, ಅವಳಿಂದ ಇಷ್ಟ ಇಲ್ಲ ಆಯಿತು ಅಂತ. ಈಗ ಮುಕುಲ್ ಸಿಂಗ್ ಸರಿಯಾದ ಒಂದು ಟೈಮ್ಗಾಗಿ ಈ 5 ಜನರ ಕೊಲೆ ಮಾಡೋದಕ್ಕೆ ಅಂತ ಹೊಂಚಾಗ್ತಾ ಇರ್ತಾನೆ. ಇಷ್ಟರಲ್ಲಿ ಕಾವ್ಯ ತನ್ನ ಚಿಕ್ಕಪ್ಪನ ಮನೆಯಿಂದ ಎಕ್ಸಾಮ್ ಬರೆಯೋದಕ್ಕೆ ಅಂತ ಊರಿಗೆ ಬರ್ತಾಳೆ. ಹೀಗೆ ಬಂದಂಥವಳು 1-2-3 ದಿನ ಬಿಟ್ಟು ಮುಕುಲ್ ಸಿಂಗ್ಗೆ ಫೋನ್ ಮಾಡ್ತಾಳೆ. ನಾನು ನಿನಗೆ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ, ಆದರೆ ನನ್ನ ತಂದೆ ಫೋರ್ಸ್ ಮಾಡಿದ್ರು ಕಂಪ್ಲೇಂಟ್ ಕೊಡು ಅಂತ. ಅದಕ್ಕಾಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ನಾನು ನಿನಗೆ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳ್ತಾಳೆ. ಈ ಮಾತುಗಳನ್ನ ಕೇಳಿ ಮುಕುಲ್ ಸಿಂಗ್ಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಇವಳು ನಿಜವಾಗ್ಲೂ ನನಗೆ ಪ್ರೀತಿ ಮಾಡ್ತಾ ಇದ್ದಾಳೆ, ಆದರೆ ನಾನು ಇವಳಿಗೆ ಸಾಯಿಸಬೇಕು ಅಂತ ಹೊಂಚಾಗ್ತಾ ಇದೆ. ಸರಿ, ಈ 5 ತಲೆ ಬುರುಡೆಯಲ್ಲಿ ಇವಳೊಬ್ಳು ತಲೆ ಬುರುಡೆನ ಕ್ಯಾನ್ಸಲ್ ಮಾಡೋಣ. ಇನ್ನು ಬಾಕಿ ಉಳಿದಂಥ 4 ಆ ತಲೆ ಬುರುಡೆ ಏನಿದೆ ಅವರ ಮೇಲೆ ಸೇಟ್ ತೀರಿಸ್ಕೊಳ್ಳೇಬೇಕು ಅಂತ ಒಂದು ಟೈಮ್ಗಾಗಿ ಕಾಯ್ತಾ ಇರ್ತಾನೆ. ನಾನು ಮೊದಲೇ ಹೇಳಿದಂತೆ ಈ ಕಾವ್ಯ ಮತ್ತು ಮುಕುಲ್ ಸಿಂಗ್ ಒಂದು ದಿನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಮುಕುಲ್ ಸಿಂಗ್ ಏನು ಹೇಳ್ತಾನೆ, ನಿನ್ನ ತಂದೆ ಬದುಕಿರೋವರೆಗೆ ನಾವಿಬ್ಬರು ಸೇರೋದಕ್ಕಾಗಲ್ಲ, ನಾನು ನಿನ್ನ ತಂದೆ ಕೊಲೆ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಕಾವ್ಯ ಬಾಯಿ ಮಾತಿಗೂ ಕೂಡ ಒಂದು ಮಾತಿಗೂ ಕೂಡ ಬೇಡ ಅಂತ ಹೇಳಲ್ಲ, ಸರಿ ಅಂತ ಒಪ್ಕೋತಾಳೆ. ಸ್ನೇಹಿತರೆ, ಅವತ್ತು ರಾಜ್ಕುಮಾರ್ ಮನೆಯಲ್ಲಿ 2 ಕೊಲೆಗಳಾಗಿರುತ್ತೆ. ಆದರೆ ಮುಕುಲ್ ಸಿಂಗ್ನ ಮನಸ್ಸಲ್ಲಿ 2 ಕೊಲೆ ಮಾಡಬೇಕು ಅಂತ ಇರಲ್ಲ. ಈ ಮುಕುಲ್ ಸಿಂಗ್ ರಾಜ್ಕುಮಾರ್ನ ಕೊಲೆ ಮಾಡುವಾಗ ಈ ರಾಜ್ಕುಮಾರ್ ಮಗ 8 ವರ್ಷದ ತನಿಷ್ಕ್ ಏನಿದ್ದ, ಅವ್ನು ಬಂದು ಮುಕುಲ್ ಸಿಂಗ್ನ ಕಾಲು ಹಿಡ್ಕೋತಾನೆ. ಅಪ್ಪನಿಗೆ ಸಾಯಿಸ್ಬೇಡ, ಅಪ್ಪನಿಗೇನು ಮಾಡಬೇಡ ಅಂತ. ಅವನು ಸುಮಾರು ಸಲ ಕಾಲು ಒದರ್ತಾನೆ, ಆದರೆ ತನಿಷ್ಕ್ ಅವನ ಕಾಲನ್ನು ಬಿಡಲ್ಲ. ಇವನ ಕೈಲಿ ರಾಡಿರುತ್ತೆ. ಆ 8 ವರ್ಷದ ತನಿಷ್ಕ್ನ ತಲೆ ಮೇಲೆ ಇವನು ರಾಡ್ ಮೇಲೆ 1-2-3 ಸಲ ಹೊಡೆದ್ಬಿಡ್ತಾನೆ. ಆಗ ತನಿಷ್ಕ್ ಸತ್ತೋಗ್ತಾನೆ. ಇಲ್ಲಿ ನಿಜಕ್ಕೂ ಮುಕುಲ್ಗೆ ಈ ತನಿಷ್ಕ್ನ ಸಾಯಿಸಬೇಕು ಅಂತ ಇರಲ್ಲ, ಆದರೆ ಆ ಟೈಮ್ ಆ ಥರ ಇರುತ್ತೆ. ಇವನ ಕೈಯಲ್ಲಿ 2 ಕೊಲೆಗಳಾಗ್ಬಿಡುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಆದ ನಂತರ ಪೊಲೀಸರು ಒಂದು ಕಡೆ ಕಾವ್ಯಳನ್ನು ಮಾಡಿಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ಮುಕುಲ್ ಸಿಂಗ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಇವರ ವಿಚಾರಣೆಗಳೆಲ್ಲ ಮುಗಿದು ಕೋರ್ಟಲ್ಲಿ ತೀರ್ಪು ಬಂದರೆ ನನ್ನ ಒಂದು ಅಂದಾಜಿನ ಪ್ರಕಾರ ಈ ಕಾವ್ಯಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 3 ವರ್ಷ ಜೈಲು ಶಿಕ್ಷೆ ಆಗ್ಬೋದು. ಯಾಕೆಂದರೆ ಈ ಕಾವ್ಯಗೆ ಇನ್ನೂ 18 ವರ್ಷ ಆಗಿಲ್ಲ. ಸ್ನೇಹಿತರೆ, ತನ್ನ ತಂದೆ ಮತ್ತು ತನ್ನ ತಮ್ಮನ ಕೊಲೆ ಮಾಡಿದ್ದಕ್ಕೆ ಈ ಕಾವ್ಯಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 3 ವರ್ಷ ಶಿಕ್ಷೆ ಆಗ್ಬೋದು. ಅದೇ ಇನ್ನೊಂದು ಕಡೆ ಈ ಮುಕುಲ್ ಸಿಂಗ್ಗೆ ಇವ್ನು ಮಾಡಿರುವಂಥ ಈ ಕೊಲೆಗಳಿಗೆ ಆದರೆ ಜೀವಾವಧಿ ಶಿಕ್ಷೆನೂ ಆಗ್ಬೋದು, ಇಲ್ಲಾಂದರೆ ನೇಣಿಗೇರಿಸಿದ್ರು ಏನೂ ಆಶ್ಚರ್ಯ ಇಲ್ಲ. ಸ್ನೇಹಿತರೆ, ಹೀಗೆ ಈ ಮುಕುಲ್ ಸಿಂಗ್ ಮತ್ತು ಕಾವ್ಯಳ ಕಥೆ ಕೊನೆ ಆಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲದ್ರ ನಡುವೆ ಇನ್ನೊಂದು ಘಟನೆ ನಡೆದೋಗುತ್ತೆ. ಈ ಮುಕುಲ್ ಸಿಂಗ್ನನ್ನು ವಿಚಾರಣೆ ಮಾಡ್ತಾ ಇದ್ದಾಗ ಮುಕುಲ್ ಸಿಂಗ್ ಒಬ್ಬ ಪೊಲೀಸ್ ಆಫೀಸರ್ಗೆ ಒಂದು ಮಾತು ಕೇಳ್ತಾನೆ, ಸರ್, ಈ ಜೈಲಿಂದ ಯಾವ ಥರ ಆಚೆ ಬರೋದು ಅಂತ. ಈಗ ಇವನು ಕೇಳಿದಂಥ ಈ ಪ್ರಶ್ನೆ ನೂರಾರು ಪ್ರಶ್ನೆಗಳನ್ನ ಹುಟ್ಟಿಸುತ್ತೆ. ಯಾಕೆಂದರೆ ಇವನ ಎದೆ ಮೇಲೆ ಒಂದು ಟ್ಯಾಟೂ ಇದೆ. ಆ ಟ್ಯಾಟೂದಲ್ಲಿ 4 ತಲೆ ಬುರುಡೆಗಳಿದೆ. 5 ಇದೆ, 5ರಲ್ಲಿ ಒಂದು ಲೆಕ್ಕಕ್ಕಿಲ್ಲ. ಯಾಕೆಂದರೆ ಇವನು ಕಾವ್ಯಳನ್ನು ಕ್ಷಮಿಸ್ಬಿಟ್ಟಿದ್ದಾನೆ. ಇನ್ನು 4 ಉಳ್ಕೊಂಡಿದೆ. 4ರಲ್ಲಿ 1 ರಾಜ್ಕುಮಾರನ್ನು ಸಾಯಿಸ್ಬಿಟ್ಟಿದ್ದಾನೆ. ಇನ್ನೂ 3 ತಲೆ ಬುರುಡೆಗಳಿದೆ. ಅವರನ್ನು ಸಾಯಿಸೋದಕ್ಕೆ ಈ ಥರ ಕೇಳ್ತಾ ಇದ್ದಾನ, ಇಲ್ಲ ಅಂದರೆ ಇವನು ಮಾಡಿದಂಥ ತಪ್ಪಿಗೆ ಇವನಿಗೆ ಪ್ರಾಯಶ್ಚಿತ ಆಗಿರ್ಬೋದಾ, ಆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಈ ಥರ ಕೇಳ್ತಾ ಇರ್ಬೋದಾ, ಅದೆಲ್ಲ ಟೈಮ್ ಬಂದಾಗ ನೋಡಬೇಕು. ಸ್ನೇಹಿತರೆ, ಈಗ ಈ ಕಥೆಯಿಂದ ಸ್ವಲ್ಪ ಹೊರಗಡೆ ಬಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಹೆದರ್ಸೋದು ಬೆದರ್ಸೋದೆಲ್ಲ ಆ ಮಕ್ಕಳು ಒಳ್ಳೇದಕ್ಕೆ. ಆದರೆ ಈಗಿನ ಮಕ್ಕಳು, ನೀವು ಉದಾಹರಣೆಗೆ ನೋಡಿ, ನಿಮ್ಮ ಮಕ್ಕಳು ಮೊಬೈಲಲ್ಲಿ ಆಟ ಆಡ್ತಾ ಇರಲಿ, ಇಲ್ಲಾಂದರೆ ಹೊರಗಡೆ ಆಟ ಆಡ್ತಾ ಇರಲಿ, ನೀವು ಅವ್ರಿಗೆ ಅದನ್ನು ಮಾಡಬೇಡ ಅಂತ ಹೆದರಿಸಿ ಬೆದರಿಸಿ ನೋಡಿ, ಆಗ ಅವರ ವರ್ತನೆ ಎಷ್ಟೊಂದು ಭಯಾನಕವಾಗಿರುತ್ತೆ ಅಂದರೆ ಅವ್ರ ಕೈಗೆ ಏನಾದರೂ ಸಿಕ್ಕಿದ್ರೆ ಎಲ್ಲಿ ನಮ್ಮನ್ನೇ ಕೊಲೆ ಮಾಡಿಬಿಡ್ತಾರೋ ಅನ್ನೋ ಥರ ವರ್ತಿಸ್ತಾ ಇರ್ತಾರೆ. ಸ್ನೇಹಿತರೆ, ಈಗಿನ ಮಕ್ಕಳು ಯಾಕೆ ಈ ಥರ ಆಗ್ತಾ ಇದ್ದಾರೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಇಲ್ಲಿ ಕಾವ್ಯ ತನ್ನ ತಂದೆ ಹೇಳಿದಂತೆ ಕೇಳ್ಕೊಂಡು ಸುಮ್ಮನೆ ಇರ್ತಾಯಿದ್ರೆ, ಕಾವ್ಯ ಮದುವೆ ಟೈಮ್ಗೆ ರಾಜ್ಕುಮಾರ್ ಅವರು ಈ ಕಾವ್ಯಳನ್ನು ಒಳ್ಳೆ ಕಡೆ ಮದುವೆ ಮಾಡ್ತಾಯಿದ್ರು. ಯಾಕೆಂದರೆ ಅವರು ಒಳ್ಳೆ ಪೋಸ್ಟಲ್ಲಿದ್ದರು, ಒಳ್ಳೆ ಖರ್ಚು ಮಾಡಿ ಒಳ್ಳೆ ಗಂಡು ನೋಡಿ ಒಳ್ಳೆ ಕಡೆ ಮದುವೆ ಮಾಡ್ತಾಯಿದ್ರು. ಈಗ ಕಾವ್ಯ ಒಳ್ಳೆ ಆರಾಮಾಗಿ ಸುಖವಾಗಿ ಜೀವನ ಮಾಡ್ಬೋದಿತ್ತು. ಆದರೆ ಈ ಕಾವ್ಯಗೆ ತನ್ನ ತಂದೆ ಹೇಳಿದಂಥ ಮಾತುಗಳು ಕಹಿ ಅನಿಸುತ್ತೆ. ಅದಕ್ಕಾಗಿ ಅವಳು ಈ ಮುಕುಲ್ ಸಿಂಗ್ನ ಮಾತನ್ನು ಕೇಳ್ತಾಳೆ, ತನ್ನ ತಂದೆ ಮತ್ತು ತನ್ನ ತಮ್ಮನ ಕೊಲೆ ಮಾಡಿಸ್ತಾಳೆ. ಈಗ ಕಾವ್ಯ ಜೈಲಿಂದ ಆಚೆ ಬಂದರೆ ಈ ಕಾವ್ಯಳನ್ನು ನೋಡ್ಕೊಳ್ಳೋದಕ್ಕೆ, ಅವಳ ಜೊತೆ ಮಾತಾಡೋದಕ್ಕೆ ಯಾರೂ ಇಲ್ಲ.
ಅಷ್ಟೇ ಅಲ್ಲ, ಇವಳು ಯಾರನ್ನು ನಂಬಿ ತನ್ನ ತಂದೆಯ ಕೊಲೆ ಮಾಡಿಸಿದ್ಲೋ ಅವನು ಕೂಡ ಈಗ ಜೊತೆಯಲ್ಲಿಲ್ಲ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.